ಮಲ್ನಾಡ್ ಟಿವಿಯ ವಿಶೇಷ ಅತಿಥಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಅತಿಥಿ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಚಿಕ್ಕಮಗಳೂರಿನ ನಗರಸಭೆ ಸದಸ್ಯರಾಗಿರುವಂಥ ಟಿ ರಾಜಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆ ಮತ್ತೊಬ್ಬ ನಗರಸಭೆ ಸದಸ್ಯರಾಗಿರುವಂತಹ JDSನ AC ಕುಮಾರ್ ಗೌಡ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮತ್ತೊಬ್ಬ ನಗರಸಭೆ ಸದಸ್ಯರಾಗಿರುವಂತಹ ಮುನೀರ್ ಅಹಮದ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ಚಿಕ್ಕಮಗಳೂರು ನಗರಸಭೆ ಗೊಂದಲದ ಗೂಡಾಗಿದೆ ಯಾಕೆ? ಟಿ ರಾಜಶೇಖರ್ ಅವರಿಗೆ ಈ ನೇರ ಪ್ರಶ್ನೆ. ಚಿಕ್ಕಮಗಳೂರು ನಗರಸಭೆಯಲ್ಲಿ ನಿನ್ನೆ 20/12 ನಡೆದಂತ ಸಾಮಾನ್ಯ ಸಭೆಯಲ್ಲಿ ಕಾನೂನು ಬಿಟ್ಟು ಅಧ್ಯಕ್ಷರಿಗೆ ಇಷ್ಟ ಬಂದ ರೀತಿಯಲ್ಲಿ, ಅಧಿಕಾರಿಗಳಿಗೆ ಇಷ್ಟ ಬಂದ ರೀತಿಯಲ್ಲಿ ಸಭೆಯನ್ನ ನಡೆಸಲಿಕ್ಕೆ ಪ್ರಯತ್ನ ಪಟ್ಟರು. ಅದನ್ನ ಸದಸ್ಯರುಗಳಾದ ನಾವು, ಜವಾಬ್ದಾರಿಯುತ ಸದಸ್ಯರಾದ ನಾವು, ಚಿಕ್ಕಮಗಳೂರಿನ ತೆರಿಗೆ ಕಟ್ಟಿದಂತ ಚಿಕ್ಕಮಗಳೂರು ಜನತೆಯ ದುಡ್ಡನ್ನ ಪೋಲ್ ಆಗಬಾರ್ದು ಅಂತ ಹೇಳಿದ್ದೇ ತಪ್ಪಾಗಿದೆ. ಅಭಿವೃದ್ಧಿ ಕೆಲಸಗಳಿಗೆ ಯಾವುದು ಅಗತ್ಯ ಇದೆ, ಯಾವುದು ತುರ್ತಿದೆ, ಹಣಕಾಸಿನ ವ್ಯವಸ್ಥೆಯಲ್ಲಿ ಎಷ್ಟಿದೆ ದುಡ್ಡು, ಹೇಗಿದೆ ಅಂತ ಸದಸ್ಯರ ಗಮನಕ್ಕೂ ಕೊಡ್ದಾನೆ ಅಧ್ಯಕ್ಷರು ತನ್ನ ಮನಸೋ ಇಚ್ಛೆ, ಒಂಥರ ತುಗ್ಲಕ್ ದರ್ಬಾರ್ ಅಂತಾರಲ್ಲ, ಆ ರೀತಿ ದರ್ಬಾರ್ ಮಾಡೋದಕ್ಕೆ ಇದು ಸಾರ್ವಜನಿಕರ ದುಡ್ಡು. ನಗರಸಭೆ ನಗರದ ಅಭಿವೃದ್ಧಿ ವಿಚಾರದಲ್ಲಿ ದುಡ್ಡು ಸರಿಯಾಗಿ ಉಪಯೋಗ ಆಗಂತೆ ನೋಡ್ಕೋಬೇಕಾಗಿರೋದು ಸದಸ್ಯರ ಧರ್ಮ. ಹಾಗಾಗಿ ನಿನ್ನೆ ಅದನ್ನ ಕೇಳಿದ್ದಕ್ಕೆ ಅಧ್ಯಕ್ಷರು ಸಭೆಯನ್ನು ನಡೆಸದೆ ಎದ್ದು ಓಡೋದಂತ ಪ್ರಸಂಗ ನಿನ್ನೆ ನಡೆದಿದೆ. ಏನು ವಿಪರ್ಯಾಸ ಅಂದ್ರೆ, ಈ ಸಭೆಯಲ್ಲಿ ಶಾಸಕರಾದ ಹೆಡ್ಡಿ ತಮ್ಮಯ್ಯನವರು ಹಾಜರಿದ್ದರು. ಹಿರಿಯರಾದ ತಮ್ಮಯ್ಯನವರು ಈ ಸಭೆಯನ್ನ ನಿಯಂತ್ರಣ ಮಾಡಿ ಈ ಸಭೆ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಿತ್ತು. ಏನು ವಿಪರ್ಯಾಸ ಅಂದ್ರೆ, ಶಾಸಕರ ಸನ್ನೆ ಮೇಲೆ ಅಧ್ಯಕ್ಷ ಎದ್ದು ಓಡೋಗಂತ ಪರಿಸ್ಥಿತಿ. ಶಾಸಕರು, ಅಧ್ಯಕ್ಷರು ಎಲ್ಲರೂ ಸಭೆಯಿಂದ ಎದ್ದು ತಾರಾತುರಿಲಿ ಓಡೋಗ್ತಾರೆ ಅಂದ್ರೆ ಆ ಪರಿಸ್ಥಿತಿ ನಗರಸಭೆಗೆ ಇವತ್ತು ಒದಗಿ ಬಂದಿದೆ. ಹಾಗಾಗಿ ಗೊಂದಲದ ಗೂಡಾಯಿತು. ಬಿಟ್ರೆ ಅದು ಸದಸ್ಯರ ಕಡೆಯಿಂದ ಅಲ್ಲ, ಶಾಸಕರು ಮತ್ತು ಅಧ್ಯಕ್ಷರ ಕಡೆಯಿಂದ ನಗರಸಭೆ ಗೊಂದಲದ ಗೂಡಾಗಿ ನಿನ್ನೆ ಆ ಸಭೆಯಲ್ಲಿ ಆ ರೀತಿ ನಡೆದಿದೆ. ಮತ್ತೊಂದು ಪ್ರಶ್ನೆ ನಮ್ಮ AC ಕುಮಾರ್ ಗೌಡ ಅವರಿಗೆ. ಚಿಕ್ಕಮಗಳೂರು ನಗರಸಭೆ ಅಧ್ಯಕ್ಷರು ವರಸದಿ ವೇಣುಗೋಪಾಲ್ ಅವರು ಅಧ್ಯಕ್ಷ ಗಾದಿಯನ್ನು ಹಿಡಿದಾಗಿನಿಂದ ಹಿಡಿದು ಇದುವರೆಗೂ ಕೂಡ ತಾವು ಅವ್ರನ್ನ ಟಾರ್ಗೆಟ್ ಮಾಡಿದ್ದೀರಾ ಅನ್ನುವಂಥ ನಿಟ್ಟಿನಲ್ಲಿ, ಅವರು ಎಲ್ಲಾದರೂ ಟೂರ್ ಹೋದಾಗ ಧರ್ಮಸ್ಥಳಕ್ಕೆ ಅವರ ನಗರಸಭೆ ವಾಹನದಲ್ಲಿ ಹೋದ್ರು ಅನ್ನುವಂಥದ್ದು ದಾಖಲೆ ಸಮೇತ ಬಹಿರಂಗಪಡಿಸಿದ್ರಿ. ಈ ಥರದ್ದು ಒಂದಿಷ್ಟು ಅವ್ರನ್ನ ಬೆನ್ನತ್ತಿದ್ರಿ ತಾವುಗಳು. ಅವ್ರನ್ನ ಟಾರ್ಗೆಟ್ ಮಾಡಿದ್ರ ಯಾಕೆ, ಅಥವಾ ಏನಾದರೂ ಸೇಡಿತ್ತ, ಯಾವ ಕಾರಣಕ್ಕೋಸ್ಕರ ನೀವು ಅವ್ರನ್ನ ಫಾಲೋಅಪ್ ಅಲ್ಲಿ ಇದ್ದೀರಿ? ಚಿಕ್ಕಮಗಳೂರು ನಗರಸಭೆ ಅಂತಂದರೆ ಅವ್ರ ಸ್ವಂತ ಆಸ್ತಿ ಅಲ್ಲ. ನಗರಸಭೆ ನಡೀತಕ್ಕಂಥದ್ದು ಜನರ ತೆರಿಗೆ ಹಣದಿಂದ. ಅವರು ಅಧ್ಯಕ್ಷರಾದ ನಂತರದಲ್ಲಿ ನಡ್ಕೊಂಡಿರ್ತಕ್ಕಂಥ ರೀತಿ, ಆಡಳಿತದ ವೈಖರಿ, ಇವನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ಇವರು ಅಧ್ಯಕ್ಷರು ಅವರ ಅಧ್ಯಕ್ಷ ಗಾದಿಯನ್ನು ನಿರ್ವಹಿಸೋದಕ್ಕೆ ಅಸಮರ್ಥರಾಗಿದ್ದಾರೆ. ಜೊತೆಗೆ ಲೂಟಿ ಹೊಡಿಲಿಕ್ಕೆ ನಗರಸಭೆಯಲ್ಲಿ ಇರ್ತಕ್ಕಂಥ ಸೋರ್ಸ್ ಏನಿದೆ, ಜನಗಳ ತೆರಿಗೆ ಹಣ, ಇದಷ್ಟನ್ನು ಲೂಟಿ ಹೊಡಿಲಿಕ್ಕೋಸ್ಕರ ಅವರು ಅಧ್ಯಕ್ಷ ಗಾದಿಗೆ ಅಂಟ್ಕೊಂಡು ಕೂತಿದ್ದಾರೆ. ತೆರಿಗೆ ಹಣದಿಂದ ಖರೀದಿ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರಿ ವಾಹನದಲ್ಲಿ ಇವರು ಫ್ಯಾಮಿಲಿ ಟೂರ್ ಹೊಡಿಯೋಕ್ಕೆಲ್ಲ ಮಾಡಿರೋದು. ನಗರದಲ್ಲಿರ್ತಕ್ಕಂಥ ಸಮಸ್ಯೆಗಳ 35 ವಾರ್ಡ್ಗಳ ಸಂಚಾರಕ್ಕಷ್ಟೇ ಇವರಿಗೆ ವಾಹನ ಇರೋದು. ಆದರೆ ಇವರು ಮಾಡಿರ್ತಕ್ಕಂಥದ್ದೇನು, ಪ್ರತಿಯೊಂದು ಸಂದರ್ಭದಲ್ಲಿ, ಒಂದು ಸಲ ಧರ್ಮಸ್ಥಳಕ್ಕೆ ಹೋದರು, ನಾವು ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಮಾಡಿದ್ದೀವಿ, ಗನ್ಮ್ಯಾನ್ ಕೇಳಿದರು. ಇನ್ನೊಂದು ಸಲ ಇವರು ಬೆಂಗಳೂರು ಹೋದರು, ನಾವು ವಿಡಿಯೋ ರೆಕಾರ್ಡಿಂಗ್ ಮಾಡಿ ಪ್ರೂಫ್ ಕೊಟ್ಟಿದ್ದೀವಿ, ಗನ್ಮ್ಯಾನ್ ಕೊಡಿ ಅಂದರು. ಮೊನ್ನೆ ಅಷ್ಟೇ ಶಿವಮೊಗ್ಗಕ್ಕೆ ಹೋಗಿದ್ದಾರೆ ಫ್ಯಾಮಿಲಿ ಕರ್ಕೊಂಡು. ಇವ್ರಿಗೆ ನಾಚಿಕೆ ಆಗೋದಿಲ್ವಾ? ಒಂದು ಸಲ ತಪ್ಪು ಮಾಡಿದ್ದಾರೆ ಮನುಷ್ಯ, ಆಯಿತು, ಈಗ ಮೀಡಿಯಾದಲ್ಲಿ ಪತ್ರಿಕೆಗಳಲ್ಲೆಲ್ಲ ಬಂದಿದೆ, ನಾವು ತಿದ್ಕೋಬೇಕು ಅಂತಕ್ಕಂಥ ಕಾಮನ್ ಸೆನ್ಸ್ ಬೇಡ ಇವರಿಗೆ? ಪ್ರತಿ ಸಲನೂ ಇವ್ರ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರಲಿಕ್ಕೆ, ಇವ್ರ ಮನೆಯವ್ರನ್ನ ಕೂರಿಸ್ಕೊಂಡು ಟ್ರಿಪ್ ಹೊಡಿಲಿಕ್ಕೆ, ಇವರಿಗೆ ಸರ್ಕಾರಿ ಗಾಡಿನ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಕೊಡಿಸಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಡೀಸೆಲ್ ತುಂಬಿಸ್ಕೊಂಡು ಸುತ್ತಾಡಲಿಕ್ಕೆ ಇವರಿರೋದು. ನಮ್ಮ ಟೆಕ್ನಿಕಲ್ ಇಶ್ಯೂ ಏನು ಅಂದ್ರಲ್ಲಿ,
ಇವರು ಯಾವುದೇ ಅನುಮತಿ ಪಡೆಯದೆ ಧರ್ಮಸ್ಥಳ ಬೆಂಗಳೂರು ಇನ್ನೊಂದು ಕಡೆ ಹೋದಾಗ ಸರ್ಕಾರಿ ವಾಹನ ಏನಾದ್ರು ಅಪಘಾತಕ್ಕೀಡಾದರೆ ಇನ್ಶೂರೆನ್ಸ್ ಇರಲ್ಲ. ಆ ಲಿಮಿಟ್ ದಾಟಿ ಹೋದಾಗ ವಿತೌಟ್ ಪರ್ಮಿಷನ್ ಇನ್ಶೂರೆನ್ಸ್ ಸಿಗಲ್ಲ. ಆ ಸಾವು ನೋವಿಗೆ ಹೊಣೆ ಯಾರು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆಗಿತ್ತು. ಜೊತೆಗೆ ನನ್ನ ಜವಾಬ್ದಾರಿ ಕೂಡ ಇದೆ, ಸಾರ್ವಜನಿಕರ ಹಣದ ರಕ್ಷಣೆ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿಯಿಂದ ನಾನು ಮಾಡಿದ್ದೀನಿ ಸರ್. ಮುನೀರ್ ಅಹಮದ್ ಅವರಿಗೆ ಈ ಪ್ರಶ್ನೆ. ಮುನೀರ್ ಅಹಮದ್ ಅವರೇ, ತಾವು ಕಾಂಗ್ರೆಸ್ ಪಕ್ಷ ನಗರಸಭೆಯಲ್ಲಿ ಇಷ್ಟು ದಿನಗಳ ಕಾಲ ವಿರೋಧ ಪಕ್ಷವಾಗಿತ್ತು, ಆದರೆ ಈಗ ಎಲ್ಲೋ ಒಂದು ರೀತಿ ಆಡಳಿತ ಪಕ್ಷದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕೆ ಈ ಭಿನ್ನಾಭಿಪ್ರಾಯಗಳ ನಡುವೆ ಕೂಡ ಕಾಂಗ್ರೆಸ್ ಒಂದು ಕಡೆ ಸಪೋರ್ಟ್ ಮಾಡೋದಿಲ್ಲ ನಗರಸಭೆ ಅಧ್ಯಕ್ಷರಿಗೆ ಅನ್ನುವಂಥದ್ದು ಇಷ್ಟು ದಿನ ಚರ್ಚೆ ನಡೀತಿತ್ತು, ಆದರೆ ಈಗ ಪರೋಕ್ಷವಾಗಿ ಚರ್ಚೆ ಅವರಿಗೆ ಬೆಂಬಲವನ್ನು ನೀಡುವಂಥದ್ದು ಆರಂಭ ಆಗಿದೆ ಕಾಂಗ್ರೆಸ್ನಲ್ಲಿ. ಇಲ್ಲಿ ನಿಮ್ಮ ಕ್ವಶನ್ ಅಂತ ಹೇಳಿದರೆ ನಗರಸಭಾಧ್ಯಕ್ಷರಿಗೆ ಕಾಂಗ್ರೆಸ್ ಪಕ್ಷ ಬೆಂಬಲವಾಗಿ ನೀಡ್ತಾ ಇದೆ ಅಂತೇಳಿ ಒಂದು ವಿಚಾರ ನಿಮಗೆ ಕೂಲಂಕುಷವಾಗಿ ಹೇಳಬೇಕಂತ ಹೇಳಿದರೆ, ನಾವು ಅವ್ರದ್ದೇನು ಅಧ್ಯಕ್ಷ ಸ್ಥಾನ ಆಯ್ಕೆ ಮಾಡಿದಂಥ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಅವತ್ತೂ ಕೂಡ ಅವರಿಗೆ ಬೆಂಬಲವನ್ನು ನೀಡಿರಲಿಲ್ಲ. ಮೊನ್ನೆನೂ ಕೂಡ ಅವಿಶ್ವಾಸನ ಮಂಡನೆ ಮಾಡುವಂಥ ಸಮಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳು ಅವರಿಗೆ ಬೆಂಬಲವನ್ನು ನೀಡಿಲ್ಲ. ನಿನ್ನೆ ನಡೆದಂಥ ಸಭೆಯಲ್ಲಿ ಈಗ ತಾನೇ ರಾಜಶೇಖರ್ ಅವರು ಹೇಳಿದರು, ಶಾಸಕರು ನಿನ್ನೆ ಸಭೆಯಲ್ಲಿ ಈ ರೀತಿ ಎದ್ದೋದ್ರು ಅಂತೇಳಿ. ಶಾಸಕರು ಎದ್ದೋಗಿದ ಕೂಡಲೇ ನಗರಸಭಾ ಬಾಡಿ ಅವರ ರೈಟ್ಸ್ ಇರೋದಿಲ್ಲ. ಅವರ ಅಧ್ಯಕ್ಷ ಎದ್ದೋಗಿದ ಕೂಡಲೇ ನಗರಸಭಾ ಸದಸ್ಯರು ಎದ್ದೋಗಿದ ಕೂಡಲೇ ಆ ಬಾಡಿ ಮೀಟಿಂಗ್ ಮುಕ್ತಾಯ ಆಗುತ್ತೆ ಅಂತೇಳಿ ಅದು ನಗರಸಭಾ ಅಧ್ಯಕ್ಷರು ನಿನ್ನೆ ಹೇಳಿದ ನಂತರ ಆಗಿರುತ್ತದೆ. ನಾವು ಶಾಸಕರೆಲ್ಲ ಎದ್ದೋಗಿರುವಂಥ ವಿಚಾರ. ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಅದು ಇನ್ನೊಂದು ಮಾತನ್ನು ಹೇಳಿದರು ಅವರೀಗ ಅಭಿವೃದ್ಧಿ ವಿಚಾರದಲ್ಲಿ ಸಾರ್ವಜನಿಕರ ದುಡ್ಡನ್ನು ಪೋಲ್ ಮಾಡ್ತಾ ಇರೋಂಥ ವಿಚಾರದಲ್ಲಿ ನಿನ್ನೆ ನಾವು ಚರ್ಚೆಯನ್ನು ಮಾಡಿ ತಪ್ಪ ಅಂತ ಕೇಳಿದರು. ಅಲ್ಲಿ ನೀವು ನಿನ್ನೆ ಬುಕ್ಕಲ್ಲಿ ನೋಡ್ಬೋದು, ರೆಜಲ್ಯೂಷನ್ ಬುಕ್ಕಲ್ಲಿ ಆಗಿರ್ಬೋದು, ನಿನ್ನೆ ಮಾಡಿರೋಂಥ ಕೈಪಿಡಿಯಲ್ಲಿ ಇರ್ಬೋದು ಅಂತಿರೋ ವಿಚಾರದಲ್ಲಿ 35 ವಾರ್ಡ್ಗೂ ಕೂಡ ಅಭಿವೃದ್ಧಿಯ ವಿಚಾರದಲ್ಲಿ ಈಗ ತುರ್ತಾಗಿ ಬೇಕಾಗಿರುವಂಥ ವಸ್ತುಗಳನ್ನ ಕೆಲಸ ಅಭಿವೃದ್ಧಿ ಬೇಕಾಗಿದೆ. ಅಲ್ಲಿ ತಿಳ್ಕೊಬೇಕು, ನನ್ನ ವಾರ್ಡಲ್ಲೇ ಕೂಡ ತುರ್ತಾಗಿ 2 ರಿಂದ 3 ಸ್ಲ್ಯಾಬ್ ಬಿದ್ದೋಗಿದೆ, ಒಂದು ಡ್ರೈನ್ ಕಿತ್ಕೊಂಡು ಹೋಗಿದೆ. ಅಭಿವೃದ್ಧಿ ಆಗ್ಬೇಕಲ್ವಾ? ಒಂದೇ ವಾರ್ಡು ಅಲ್ಲ, ಅವರು ನಗರಸಭಾ ಅಧ್ಯಕ್ಷರು ವಾರ್ಡಲ್ಲಿ ಕೆಲಸಕ್ಕೆ ಮಾತ್ರ ಅವರು ನಿನ್ನೆ ಸಭೆ ಕರೆದಿದ್ರ ಅಲ್ಲ, 35 ವಾರ್ಡನ್ನ ವಿಚಾರದಲ್ಲಿ ಕಾಮಗಾರಿ ಪರವಾಗಿ ಅವ್ರನ್ನ ನಿನ್ನೆ ಸಾಮಾನ್ಯ ಸಭೆಯನ್ನ ಕರೆದಿದ್ರ ಅಂತೇಳಿ ಅದನ್ನ ಮೊದಲು ಚರ್ಚೆ ಮಾಡಬೇಕು. ಆ ರೀತಿಯ ಪರಿಸ್ಥಿತಿ ನಗರಸಭೆಯಲ್ಲಿ ತುರ್ತಾಗಿ ಕಾಮಗಾರಿಗಳು ಆಗುವಂಥ ವಿಚಾರದಲ್ಲಿ ನಿನ್ನೆ ಸಾಮಾನ್ಯ ಸಭೆ ತೀರ್ಮಾನ ಮಾಡಬೇಕಂತ ವಿಚಾರ. ನಿಮ್ಮ 3 ಜನಕ್ಕೂ ಈ ಪ್ರಶ್ನೆ. ಒಂದು ಗಾದೆ ಇದೆ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತೇಳಿ. ನಿಮ್ಮ 3 ಪಕ್ಷಗಳ ಕಿತ್ತಾಟದಲ್ಲಿ ಈ ಚಿಕ್ಕಮಗಳೂರು ನಗರದ ಜನತೆ, ಮತದಾರರು ಯಾರು ಓಟ್ ಹಾಕಿ ತಮ್ಮನ್ನೆಲ್ಲ ಗೆಲ್ಸ್ಕೊಟ್ಟಿದ್ರು, ಅವರು ಒಂದು ಕಡೆ ಎಲ್ಲ ಸಫರ್ ಪಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸೋದಿಲ್ವಾ? ಈಗ ನಿನ್ನೆ ಸಭೆ ವಿಚಾರದಲ್ಲಿ ತುಂಬ ಚೆನ್ನಾಗೇ ಮೊದಲನೇ ಅರ್ಧ ಭಾಗ ಚರ್ಚೆ ಆಯಿತು, ವಾದ ಆಯಿತು, ವಿವಾದ ಆಯಿತು, ಎಲ್ಲದಕ್ಕೂ ಅಪ್ರೂವಲ್ ಕೊಟ್ವಿ. ಲೆಕ್ಕಪತ್ರ ಬಂದ ಸಂದರ್ಭದಲ್ಲಿ ಎದ್ದೋಗಿದ್ದು ಯಾಕೆ ಅನ್ನೋದು ನಮ್ಮ ಪ್ರಶ್ನೆ. 2ನೇ ವಿಷಯ ಇದೆ, 3ನೇ ವಿಷಯ ಇದೆ, ಟೋಟಲಿ 40 ವಿಷಯಗಳಿದ್ವು. 1ನೇ ವಿಷಯಕ್ಕೆ ಶಾಸಕರು ಮತ್ತು ಕಾಂಗ್ರೆಸ್ನವರು ಎದ್ದು ಸಭೆಯಿಂದ ಹೊರಗೋದ್ರು. ಶಾಸಕರ ಸಿಗ್ನಲ್ ಕೊಟ್ಟರು ಅಧ್ಯಕ್ಷನಿಗೆ, ಎದೋ ಅಂತೇಳಿ ಕೈಯಲ್ಲಿ ಸಿಗ್ನಲ್ ಕೊಟ್ಮೇಲೆ ಅಧ್ಯಕ್ಷ ಎದ್ದು ಹೊರಗೋದ್ರು. ಚರ್ಚೆನೇ ಮಾಡಲಿಲ್ಲಲ್ಲ. 35 ವಾರ್ಡು ಅಭಿವೃದ್ಧಿ ಆಗಬೇಕು, 35 ವಾರ್ಡಿಗೂ ಅನುದಾನಗಳು ಬರಬೇಕು, ಸಾರ್ವಜನಿಕರ ಕೆಲಸ ಆಗಬೇಕು, ದುಡ್ಡು ಅವ್ಯವಹಾರ ಆಗಬಾರ್ದು. ಇದಿಷ್ಟನ್ನು ಗಮನದಲ್ಲಿ ಇಟ್ಕೊಂಡು ಚರ್ಚೆ ಆಗಬೇಕಿತ್ತು. ನಮ್ಮ ಪ್ರಶ್ನೆ ಇಷ್ಟೇ, ಬಹುಮತ ಇದೆ ಅಂತ ಹೇಳಿದ್ರಿ, ಆಯ್ತು, 2ನೇ ವಿಷಯಕ್ಕೆ ಹೋಗ್ಬೇಕಿತ್ತು. ಬಹುಮತ ಇದ್ದಿದ್ರೆ ಅದರಲ್ಲೂ ಬಹುಮತ ಸಾಬೀತು ಮಾಡಿ 3ನೇ ವಿಷಯಕ್ಕೆ ಹೋಗ್ಬೇಕಿತ್ತು. ಯಾಕೆ ಎದ್ದು ಹೋದ್ರಿ ವೇದಿಕೆಯಿಂದ, ಯಾಕೆ ಓಡಿ ಹೋದ್ರಿ ವೇದಿಕೆಯಿಂದ ಅನ್ನೋದು ನನ್ನ ಪ್ರಶ್ನೆ. ಶಾಸಕರು ಇದ್ದಂತ ಸಂದರ್ಭದಲ್ಲಿ ಇದನ್ನೆಲ್ಲ ನಿಭಾಯಿಸಿ ಬುದ್ಧಿವಾದ ಹೇಳಿ ಅಧ್ಯಕ್ಷನ ಚೇರಲ್ಲಿ ಕೂರಿಸ್ಬೇಕಿತ್ತು. ಶಾಸಕರು ಈಗ ನಗರಸಭೆ ಸದಸ್ಯ ಅಲ್ಲ, ಶಾಸನ ಸಭೆಯ ಸದಸ್ಯ. ಇಡೀ 35 ವಾರ್ಡು ಅವ್ರದ್ದು. ಇಡೀ 35 ವಾರ್ಡಿನ ನಗರಸಭೆ ಸದಸ್ಯರು ಅಭಿವೃದ್ಧಿ ಪರ ಇದ್ದಾಗ ಅವರು 35 ವಾರ್ಡಿನ ನಗರಸಭಾ ಸದಸ್ಯರು ಪರ ಮಾತಾಡಬೇಕು. ಅಧ್ಯಕ್ಷನಿಗೆ ಹೇಳಿಸ್ಕೊಂಡು ಕರ್ಕೊಂಡು ಹೋಗೋದಲ್ಲ.
ಅಲ್ಲಿ ನೀವು ನಿನ್ನೆ ಮಾಡಿದಂತ ತಪ್ಪೇನಂತ ಹೇಳಿದ್ರೆ ಅಲ್ಲಿ ಒಂದು ಹಣಕಾಸು ವಿಚಾರ ಬಂದಂತ ಸಮಯದಲ್ಲಿ ನೀವು ಹೇಳಿದ್ರಿ ಮೆಜಾರಿಟಿ ಇತ್ತಲ್ಲ ಸ್ವಾಮಿ, ನಿಮಗೆ ಮೆಜಾರಿಟಿ ಇದೆಯಲ್ಲ, ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಹೋಗಿ, ನೆಕ್ಸ್ಟ್ ಚರ್ಚೆಗೆ ಹೋಗಿ. ಸಭೆ ಮುಕ್ತಾಯವಾಗಿದೆ, ಅದ ನಂತರ ಮಾಡಬಹುದಿತ್ತು ಅಂತ ಹೇಳಿದ ಸಮಯದಲ್ಲಿ ಹಣಕಾಸು ವಿಚಾರ ನಮ್ಮ ಅಭಿಪ್ರಾಯ ಹೇಳಿದೀವಿ. ಮತಕ್ಕೆ ಹೋದ್ರಿ ಅಲ್ಲಿ ಮತಕ್ಕೆ ಯಾಕೆ ಹೋದ್ರಿ? ಎರಡನೇದಕ್ಕೂ ಮತಕ್ಕೆ ಹೋಗ್ಬೇಕಿತ್ತು, ಚರ್ಚೆಗೂ ಮತಕ್ಕೆ ಹೋಗ್ಬೇಕಿತ್ತು. ಪೂರಾ ಚರ್ಚೆ ಮುಗಿದ ನಂತರ ನೀವು ಅಲ್ಲಿ ಮತಕ್ಕೆ ಹೋಗ್ಬೋದಿತ್ತಲ್ಲ. ನೀವು ಒಂದು ಸರಿ ಮತವನ್ನ ತಗೊಂಡ್ಮೇಲೆ ನಮಗೆ ಅಲ್ಲಿ ಇದಿದೆ ಅಂತ ಹೇಳಿದ್ಮೇಲೆ ನಾವು ವಿಷಯ 4 ವಿಷಯ ಈಗ ಮತಕ್ಕೆ ಹೋಗಿ ಮುಗ್ದೋಯ್ತು. ಮತಕ್ಕೆ ಹೋಗಿದ್ದು ಎರಡನೇ ವಿಷಯ, ಮತಕ್ಕೆ 40ನೇ ವಿಷಯ ತನಕನೂ ಇದೆ. 40ನೇ ನಿಮಗೆ ಮೆಜಾರಿಟಿ ಇದೆ ಅಂತ ಹೇಳ್ಕೊಂಡು ಹೋಗಿದ್ದೀರಾ. ವಿರುದ್ಧವಾಗಿ ಮಾತಾಡ್ತಿದ್ರೆ ನನ್ನ ಅರ್ಧದಲ್ಲಿ ಎದ್ದೋದ್ರು ಅಂತ ಇಲ್ಲ. ತಾವು ಮತಕ್ಕೆ ಹೋದ ಶಾಸಕರ ಅಧ್ಯಕ್ಷರು ಇದು ಎಲ್ಲಿ ಬೇಕಾದ್ರೂ ಪ್ರೂವ್ ಮಾಡ್ತೀನಿ. ಶಾಸಕರ ಮುಕ್ತಾಯ ಅಂತ ಹೇಳಿದ್ಮೇಲೆ ನಾವು ಹೋಗಿರೋದು ಹೊರಗಡೆ. ನೆನ್ನೆ ಕೂಡ ಮೀಡಿಯಾ ಶಾಸಕರ ಸೂಚನೆಯ ಮೇರೆಗೆ ಅಧ್ಯಕ್ಷ ಸಭೆಯನ್ನ ಮೊಟಕುಗೊಳಿಸಿದ. ಅದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ, ವಿಡಿಯೋ ರೆಕಾರ್ಡಿಂಗ್ ಇದೆ, ಪತ್ರಕರ್ತರು ಇದ್ದಾರೆ. ಎಲ್ಲಿ ಬೇಕಾದ್ರೂ ಆ ವಿಚಾರನ ಇಟ್ಕೊಂಡ್ ಬೇಕಾದ್ರೆ ಚರ್ಚೆ ಮಾಡಕ್ಕೆ ನಾನು ರೆಡಿ ಇದ್ದೀನಿ. ಇದ್ದಿದ್ದು 40 ವಿಷಯದಲ್ಲಿ ಬಹುಮತ ಇದ್ಮೇಲೆ 40 ವಿಷಯನೂ ಚರ್ಚೆ ಮಾಡಿ ಬಹುಮತದ ಮೇಲೆ ಅಂಗೀಕಾರ ಮಾಡಬೇಕಿತ್ತು. ಮಧ್ಯದಲ್ಲಿ ಯಾಕೆ ಮತಕ್ಕೆ ಹೋದ್ರಿ? ಮಧ್ಯದಲ್ಲಿ ತಾವು ಯಾಕೆ ಮತಕ್ಕೆ ಹೋದ್ರಿ? ಸಾರ್ವಜನಿಕರ ಅಷ್ಟೊಂದು ನಿಮ್ಮ ಜನಗಳ ಮುಂದೆ ನಿಮಗೆ ಇದ್ದಿದ್ರೆ ಎಲ್ಲಾ ಸಭೆ ಎಲ್ಲಾ ಚರ್ಚೆ ಆದ ನಂತರ ಕೊನೆಯದಾಗಿ ನೀವು ದಯವಿಟ್ಟು ಕಾಂಗ್ರೆಸ್ ಅವರು ಕಾನೂನಿಗೆ ಬೆಲೆ ಕೊಡಿ. ಕರ್ನಾಟಕ ಪೌರಸಭೆಗಳ ಕೈಪಿಡಿ ಇದೆ, ಓದ್ರಿ. ಇಬ್ರಿಗೂ ಡಿಫ್ರೆನ್ಸಸ್ ಬಂದಂತ ಸಂದರ್ಭದಲ್ಲಿ ಮತಕ್ಕೆ ಹೋಗ್ಬೇಕು ಅಂತ ಕಾನೂನಿದೆ. ಮತ್ತೆ ಅರ್ಧದಲ್ಲಿ ಎದ್ದು ಹೋದ್ರೆ ಅಂತ ಶಾಸಕರಿಗೆ ತಾವು ಬೆಟ್ಟನ್ನು ತೋರಿಸ್ತಾ ಇದ್ದೀರಾ. ನಾವು ಮುಕ್ತಾಯವಾಯ್ತು, ಅರ್ಧ ಉತ್ತಮ ರೀತಿಯಲ್ಲಿ ನಡೆಯಿತು ಅಂತ ಹೇಳಿ ಮಂಡುವಾದ ಬೇಡ. ಎದ್ದೋದ್ವಿ, ನಾವು ಅಲ್ಲೇ ಕೂತಿದ್ವಿ, ಎದ್ದೋಗಿದ್ದು ಎಲ್ಲರೂ ನೋಡಿದ್ದಾರೆ. ಯಾರು ಎದ್ದೋದ್ರು ಏನಾಗಿದೆ ಅಂತ ಹೇಳಿದ್ರೆ ತಾವು ಬಿಜೆಪಿಗಳಿಗೆ ಅಧ್ಯಕ್ಷ ಗಾದಿ ಯಾವಾಗ ಅವರು ಎಸ್.ಟಿ. ವೇಣುಗೋಪಾಲ್ ಅವರು ಮತ್ತೆ ನೀವು ಅವಿಶ್ವಾಸನ ಮಂಡನೆ ತಂದೆ ಅವರು ಮತ್ತೆ ಮುಂದುವರ್ಕೊಂಡು ಹೋಗಿದ್ದಾರೆ. ತಮಗೆ ತಮ್ಮಲ್ಲಿ ಅಧ್ಯಕ್ಷ ಸ್ಥಾನವನ್ನ ಪಡೆದುಕೊಂಡಂತ ರೀತಿಯಲ್ಲಿ ಜನಗಳಿಗೆ ತೊಂದರೆ ದಯವಿಟ್ಟು ಇಲ್ಲಿ ಸಾರ್ವಜನಿಕ ಜನಗಳಿಗೆ ತೊಂದರೆ ಕೊಡೋ ಪ್ರಶ್ನೆ ಅಲ್ಲ. ಮಾಡಿರೋದೇ ಬಿಜೆಪಿ ಕಳೆದ 20 ವರ್ಷದಿಂದ ಅಭಿವೃದ್ಧಿ ಚಿಕ್ಕಮಗಳೂರಿನಲ್ಲಿ ಮಾಡಿರೋದೇ ಬಿಜೆಪಿ, ನಮ್ಮ ಮಾಜಿ MLAಗಳು. ಆದ್ರೆ ಈಗ ಅವಕಾಶ ಸಿಕ್ತು ಅಂತ ಲೂಟಿ ಹೊಡೆಯೋದಕ್ಕೂ ಬಿಡೋದಿಲ್ಲ. ನಾವು ಲೂಟಿ ಹೊಡಿಬಾರ್ದು ಅಂದ್ರೆ ಚರ್ಚೆ ಆಗ್ಬೇಕು. 20 ತಿಂಗಳ ಅವಧಿ ಅವರು ಇದ್ರಲ್ಲ ಸ್ವಾಮಿ, ಬಿಜೆಪಿ ಇದೆ, 10 ಸಲ ಕಂಪ್ಲೇಂಟ್ ಮಾಡಿದೀವಿ, ಇದೇ ಜೆಡಿಎಸ್ ಬೆಂಬಲದೊಂದಿಗೆ 10 ಸಲ ಕಂಪ್ಲೇಂಟ್ ಮಾಡಿದೀವಿ. ಅಧ್ಯಕ್ಷರನ್ನ ಮಾಡಿರೋದು ನಾವು ಕಂಪ್ಲೇಂಟ್ ಮಾಡಿಲ್ಲ. ಎಲ್ಲ 6 ಸಭೆ ರಾಜಶೇಖರ್ ಅವರು ಕಂಪ್ಲೇಂಟ್ ಮಾಡಿಲ್ಲ, ರಾಜಶೇಖರ್ ಬಿಜೆಪಿ ಅವರು ಕಂಪ್ಲೇಂಟ್ ಮಾಡಿಲ್ಲ ಸ್ವಾಮಿ. ನರಸಿದ್ದಿ ವಿರುದ್ಧ ಎ.ಸಿ. ಕುಮಾರ್ ಅವರು ಆ ವಿಚಾರದಲ್ಲಿ ವಿರುದ್ಧವಾಗಿ ಮಾತಾಡ್ತಿರ್ತಲ್ಲದೆ ಬಿಜೆಪಿ ಅವರು ಮೊನ್ನೆ ಅಧ್ಯಕ್ಷ ಗಾದಿ ನಮಗೆ ಮತ್ತೆ ಸಿಕ್ಕಿಲ್ಲ ತಾವು ನರಸಿದ್ದಿ ವಿರುದ್ಧ ಅಧ್ಯಕ್ಷರ ವಿರುದ್ಧ ನೀವು ಮಾತಾಡ್ತೀರಾ. ಈಗ ನಿನ್ನೆ ನಡೆದ ಸಭೆಯಲ್ಲಿ ಪಲಾಯನ ಮಾಡಿರೋದಂತೂ ಸತ್ಯ. ಚರ್ಚೆ ಆಗ್ದಾನೆ, ನಿಮಗೆ ಬಹುಮತ ಇಲ್ದಾನೆ 16 ಸದಸ್ಯರು ಇದ್ರಿ. ಹೆಂಗ್ ಬಹುಮತ ಸಿಗುತ್ತೆ? ಒಬ್ಬ ಶಾಸಕರು ಕೈ ಹಿಂಗ್ ಅನ್ಕೊಂಡು ಗೆದ್ವಿ ಅಂತ ಅಧ್ಯಕ್ಷ ಸೇರಿ 17 ಅಧ್ಯಕ್ಷ ಸೇರಂಗಿಲ್ಲ. ಅದು ಆಮೇಲೆ ನೋಡುವ. ತಾವು ಕಾನೂನು ಪ್ರಕಾರ ಹೋಗಿ ನಾವು ನೀವೊಂದು ವಿಷಯ ಹೇಳಿದ್ರಿ, ಕಾಂಗ್ರೆಸ್ ಅವರು ಕಾನೂನಿಗೆ ಬೆಲೆ ಕೊಡಿ ಅಂತ ತಾವು ಹೇಳ್ತಾ ಇದ್ದೀರಾ. ಇಲ್ಲಿ ಕಾನೂನು ಕಾಂಗ್ರೆಸ್ JDS ಬಿಜೆಪಿ ಅಲ್ಲ, ಭಾರತ ದೇಶದ ಸಂವಿಧಾನ ಕಾನೂನಿಗೆ ಎಲ್ಲರೂ ಬೆಲೆನ ಕೊಟ್ಟಿದ್ದಾರೆ, ಕೊಡ್ಲೇಬೇಕು. ಅದಾಗಿದ್ದರೆ ನೀವೆಂಗ್ ಹೇಳ್ತೀರಾ ಕಾನೂನಿಗೆ ಬೆಲೆ ಕೊಟ್ಟಿಲ್ಲ ಅಂತ ಹೇಳಿ? ಕಾನೂನು ಬುಕ್ ನೀವೆಂಗ್ ಹೇಳ್ತೀರಾ ಕಾನೂನಿಗೆ ಬೆಲೆ ಕೊಟ್ಟಿಲ್ಲ ಅಂತ ಹೇಳ್ತೀರಾ? ಅದನ್ನ ನೀವು ಕಾನೂನು ಪ್ರಕಾರ ಹೋರಾಡಿ, ನಾವು ಕಾನೂನು ಪ್ರಕಾರ ಹೋರಾಡ್ತೀವಿ. ಅದಾದ ನಂತರ ಆಗಿರುತ್ತೆ ಕಾನೂನು ವಿಚಾರ ತರುವಂತ ವಿಚಾರ. ಕಾಂಗ್ರೆಸ್ ಕಾನೂನಿಗೆ ಬೆಲೆ ಕೊಟ್ಟಿಲ್ಲ ಅಂತ ಹೇಳಿರೋ ಮಾತ್ರ ಏನ್ ಬೆಲೆ ಕೊಡುತ್ತೆ ಅನ್ನೋದು ಇಡೀ ರಾಷ್ಟ್ರದ ಜನಕ್ಕೆ, ಚಿಕ್ಕಮಗಳೂರು ಜನಕ್ಕೆ ಗೊತ್ತಿದೆ. ಕಾಂಗ್ರೆಸ್ ಏನ್ ಬೆಲೆ ಕೊಡುತ್ತೆ ಅಂತ. ಅದ್ರ ಜೊತೆಗೆ ಇಷ್ಟು ವರ್ಷ ಹೇಗೆ ನಗರಸಭೆಯಲ್ಲಿ 20 ವರ್ಷ ಯಾವುದೇ ಗೊಂದಲ ಇಲ್ಲದೆ ನಡ್ಕೊ ಬರ್ತಾ ಇತ್ತು, ಶಾಸಕರು ಬಂದ ಮೇಲೆ ಅವ್ರು ಇದ್ದಂತ ಸಭೆಯಲ್ಲಿ ಗೊಂದಲ ಆಯ್ತಲ್ಲ, ಅದು ಏನ್ ಬೆಲೆ ಅನ್ನೋದು. ಈಗ ರಾಜಶೇಖರ್ ಈಗ ರಾಜಶೇಖರ್ ಸರ್ ಅವ್ರಿಗೆ ಈಗ ವರಸಿದ್ದಿ ವೇಣುಗೋಪಾಲ್ ಅವರು ಬಿಜೆಪಿಯ ಶಿಸ್ತಿನ ಕಟ್ಟಾಳು, ಆರಂಭದಿಂದ ಪಕ್ಷದ ಜೊತೆಗೆ ಒಡನಾಟವನ್ನು ಹಿಡ್ಕೊಂಡು ಬೆಳೆದು ಬಂದಂಥವ್ರು. ಇವತ್ತು ಆ ವರಸಿದ್ದಿ ವೇಣುಗೋಪಾಲ್ ಅವ್ರನ್ನ ಪಕ್ಷ ಹತೋಟಿಯಲ್ಲಿ ತಗೊಳ್ಳೋದಕ್ಕೆ ಎಲ್ಲೋ ಒಂದ್ ಕಡೆ ವಿಫಲ ಆಯ್ತಾ, ಅಥವಾ ವರಸಿದ್ದಿ ವೇಣುಗೋಪಾಲ್ ಅವರು
ಅಧ್ಯಕ್ಷ ಗಾದಿಗೋಸ್ಕರ ನಿಮ್ಮ ಪಕ್ಷದ ಎಲ್ಲ ಶಿಸ್ತನ್ನು ಸೈಡ್ಲೈನ್ ಮಾಡಿ ಹೊರಗಡೆಗೆ ಬಂದ್ರ? ಈ ನಿಟ್ಟಿನಲ್ಲಿ ಯಾಕೆ ಎಲ್ಲರೂ ಕೂಡ ಎಡುವುದ್ರಿ ಅಂತ ಅನ್ಸಿಲ್ವಾ? ವರಸಿದ್ದಿ ವೇಣುಗೋಪಾಲ್ ಎಷ್ಟೇ ವರ್ಷ ಬಿಜೆಪಿನಲ್ಲಿ ಇದ್ರೂ ಯಾವುದೇ ಒಂದು ಚುನಾವಣೆಗೂ ಸ್ಪರ್ಧೆ ಮಾಡಿರಲಿಲ್ಲ. ಬಸವನಹಳ್ಳಿನಲ್ಲಿ BCMA ಕ್ಯಾಟಗರಿ ಬಂದಂತ ಸಂದರ್ಭದಲ್ಲಿ ಒಬ್ಬ ಗಾಣಿಗ ಸಮಾಜ, ಏನು ಗಾಣಿಗ ಸಮಾಜ, ಒಂದು ಸಣ್ಣ ಸಮಾಜ ಚಿಕ್ಕಮಗಳೂರಿನಲ್ಲಿ, ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತ CT ರವಿಯವರು ಇಡೀ ಪಕ್ಷದಲ್ಲಿ ಅವ್ರಿಗೆ ಕೊಡಬಾರ್ದು, ಆ ಮನುಷ್ಯ ಸೋಲ್ತಾರೆ, ಅವ್ರ ನಡವಳಿಕೆ ಸರಿ ಇಲ್ಲ ಅಂತ ಒತ್ತಡ ಹಾಕಿದ್ರು ಒಂದು ಸಣ್ಣ ಸಮಾಜಕ್ಕೆ ಅವಕಾಶ ಕೊಡಬೇಕು ಅಂತ CT ರವಿಯವರು ನಿಶ್ಚಯ ಮಾಡಿ CT ರವಿಯವರೇ ವರಸಿದ್ದಿ ವೇಣುಗೋಪಾಲ್ ಅವ್ರನ್ನ ಚುನಾವಣೆಗೆ ಅಲ್ಲಿ ನಿಲ್ಬೇಕು ಅಂತ ಪ್ರೇರಣೆ ಪಡೆದುಕೊಟ್ಟು CT ರವಿ ಎಲ್ಲರೂ ಅಧ್ಯಕ್ಷರು ಮಾಡಕ್ ವಿರೋಧ ಇದ್ರು ಒಬ್ಬ ಸಣ್ಣ ಸಮಾಜದವನು ತುಂಬಾ ವರ್ಷದಿಂದ ಬಿಜೆಪಿಲಿ ಇದ್ದಾನೆ, ಅವನಿಗೆ ಒಂದು ಅವಕಾಶ ಮಾಡ್ಕೊಡೋಣ ಅಂತ ಅಧ್ಯಕ್ಷರು ಮಾಡಿಕೊಟ್ಟಿದ್ದು ಬಿಜೆಪಿ. ಅದು ಶಾಸಕರು. ಒಬ್ಬ ವ್ಯಕ್ತಿಯ ಗುಣ ಗೊತ್ತಾಗ್ಬೇಕಾದ್ರೆ ಅವರಿಗೆ ಒಂದು ಅಧಿಕಾರ ಬರಬೇಕು, ಆವಾಗಲೇ ಆ ವ್ಯಕ್ತಿಯ ಗುಣ ಗೊತ್ತಾಗೋದು. 25 ವರ್ಷದಿಂದ ಬಿಜೆಪಿ ಹೇಳ್ದಂಗೆ ಕೇಳ್ತೀನಿ, ಬಿಜೆಪಿ ನಮ್ಮ ತಂದೆ ತಾಯಿ ಅಂತೆಲ್ಲ ಭಾಷಣ ಹೊಡೆದವರು ಅಧಿಕಾರ ಬಂದಂತ ಸಂದರ್ಭದಲ್ಲಿ ಏನು ಯಾವ ರೀತಿ ನಡ್ಕೊಂಡ್ರು ಅನ್ನೋದು ಚಿಕ್ಕಮಗಳೂರು ಜನಕ್ಕೆ ಗೊತ್ತಿದೆ. ನಿಮ್ಮ ಪಕ್ಷ ಚಿಕ್ಕಮಗಳೂರು ಜನ ಯಾರೋ ಒಬ್ಬನಿಂದ ಪಕ್ಷದ ಶಿಸ್ತು ಏನಾಗಲ್ಲ. ನಿಮ್ಮ ಪಕ್ಷದ ಸಿಸ್ಟಲ್ ಹೋಯ್ತು. ಹಂಗಾರೆ ನೀವೇನ್ ಹೇಳಿದ್ರಿ? ವರಸಿದ್ದಿ ಅವರು ನೀವು ನಿಮಗೆ ಅವಕಾಶ ಕೊಟ್ಟಾಗ ಮಾತಾಡ್ರಿ, ಮಧ್ಯದಲ್ಲಿ ಸಿಸ್ಟಲ್ ಹೋಯ್ತು. ಒಂದ್ಸರಿ ರಾಜೀನಾಮೆ ಕೊಟ್ಟಾಗ ಅದನ್ನ ವಾಪಸ್ ತೆಗ್ಸಿದ್ ಯಾರು? ಇದೇ ನಿಮ್ಮ ಪಕ್ಷದ ಅಧ್ಯಕ್ಷರು ಮಾಜಿ ಶಾಸಕರಲ್ವಾ? ಯಾಕೆ ತೆಗ್ಸಿದ್ರಿ? ಅವಾಗ ಅವ್ರಿಗೆ ಅವಕಾಶ, ಶಿಸ್ತಿನ ಪಕ್ಷ. ಇಲ್ಲಿ ಸಾರ್ವಜನಿಕವಾಗಿ ಲೈವ್ ಹೋಗ್ತಿದ್ವಿ, ಸುಮ್ನೆ ಕೂಗಾಡಕ್ಕೆಲ್ಲ ಬಂದಿರೋದು ವಿಷಯ. ನಾನ್ ಮಾತಾಡುವಾಗ ನೀವು ಮಾತಾಡ್ಬೇಡಿ, ನೀವು ಮಾತಾಡುವಾಗ ನಾವು ಮಾತಾಡಲ್ಲ. ಇಲ್ಲಿ ವರಸಿದ್ದಿ ವೇಣುಗೋಪಾಲ್ ಒಬ್ಬ ಗಾಣಿಗ ಸಮಾಜದ ಒಬ್ಬ ವ್ಯಕ್ತಿ, ಅವರಿಗೆ ಸಣ್ಣ ಸಮಾಜ, ಅವರು ಮುಂದೆ ಬರಬೇಕು ಅನ್ನೋ ಉದ್ದೇಶದಿಂದ ಬಿಜೆಪಿ ಅವಕಾಶ ಕೊಡ್ತು. ಆದ್ರೆ ಇನ್ನೊಬ್ರಿಗೆ ಬಿಟ್ಕೊಡ್ಬೇಕು, ಅದು ಅರಸು ಸಮಾಜದ ಮಧುರಾಜ್ ಅರಸು, ಅವರು ಒಂದು ಸಣ್ಣ ಸಮಾಜ ಚಿಕ್ಕಮಗಳೂರಿನಲ್ಲಿ, ಎಲ್ಲರಿಗೂ ಅವಕಾಶ ಇರ್ಲಿ ಅಂತ ಇಬ್ರಿಗೂ 15 ತಿಂಗಳು ಪಕ್ಷ ಅವಕಾಶ ಮಾಡಿಕೊಡ್ತು. ಆದ್ರೆ ಚುನಾವಣೆ ಬಂತು, ಏನೇನೋ ಆಯ್ತು, ಒಂದ್ ಸ್ವಲ್ಪ ದಿವಸ ಮುಂದೆ ಹೋಯ್ತು. ಅಧಿಕಾರ ಬಂದಾಗ ತಾನೇ ಗೊತ್ತಾಗೋದು ವ್ಯಕ್ತಿಯ ಗುಣ. ಒಬ್ಬ ವ್ಯಕ್ತಿಗೆ ದುಡ್ಡು ಕೈಗೆ ಬಂದಾಗ ಪ್ರಾಮಾಣಿಕತೆ ಗೊತ್ತಾಗುತ್ತೆ, ಅಧಿಕಾರ ಬಂದಾಗ ಪ್ರಾಮಾಣಿಕತೆ ಗೊತ್ತಾಗುತ್ತೆ ಅನ್ನೋದು ಈ ವ್ಯಕ್ತಿಯಿಂದ ಗೊತ್ತಾಯ್ತು. ಅಧಿಕಾರ ಬಂದ ಮೇಲೆ ಅಧಿಕಾರದ ದಾಹ, ಸ್ವಲ್ಪ ಕಮಿಷನ್ನಿನ ದಾಹ, ಇವೆಲ್ಲ ಬಿಡೋದು ಅಷ್ಟು ಸುಲಭ ಅಲ್ಲ. ಪಕ್ಷ ಹೇಳಿದ ತಕ್ಷಣ ಬಿಡಬೇಕು ಅನ್ನೋ ಮನಸ್ಥಿತಿ, ಪ್ರಾಮಾಣಿಕತೆ ಎಲ್ಲ ಮಾಯ ಆಯ್ತು. ಒಬ್ಬ ವ್ಯಕ್ತಿ ಮಾಡ್ದ ಅಂದ ತಕ್ಷಣ ಬಿಜೆಪಿ ಶಿಸ್ತಿನ ಪಕ್ಷ. ನಾವು 15 ವರ್ಷದಿಂದ ತಾವು ನೋಡ್ತಾ ಇದ್ದೀರಾ, 12 ಜನ ಅಧ್ಯಕ್ಷರು ಕಂಡಿದ್ದೀವಿ, 12 ಜನ ಉಪಾಧ್ಯಕ್ಷರು ಕಂಡಿದ್ದೀವಿ. ಒಂದೇ ಒಂದು ಗೊಂದಲ ಇಲ್ದಂಗೆ ಭಾರಿ ಪ್ರಾಮಾಣಿಕವಾಗಿ ಸಹಪಾಠಿಗಳಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದೆ ಬಿಜೆಪಿ. ಯಾವಾಗ್ಲೂ ಶಿಸ್ತಿನ ಪಕ್ಷ. ಯಾರೋ ಒಬ್ಬ ಆಸೆ ದುರಾಸೆಯಿಂದ ಮಾಡ್ದ ಅಂದ ತಕ್ಷಣ ಬಿಜೆಪಿಯ ಶಿಸ್ತಿನ ಬಗ್ಗೆ ಪ್ರಶ್ನೆ ಮಾಡಕ್ಕೆ ಯಾರಿಗೂ ನೈತಿಕತೆ ಇಲ್ಲ. ಮತ್ತೆ ನೀವು ಆ ಶಿಸ್ತು ಪಕ್ಷದ ನನ್ನ ಮುಂದಿನ ಪ್ರಶ್ನೆ AC ಕುಮಾರಗೌಡ ಅವರಿಗೆ. ಕುಮಾರ್ ಅವರೇ, ಈಗ ನೀವು ಅನೇಕ ಬಾರಿ ನಗರಸಭೆ, ಚಿಕ್ಕಮಗಳೂರು ನಗರಸಭೆಯಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂಥ ಕೆಲವೊಂದು ದಾಖಲೆಗಳ ಸಮೇತ ಪತ್ರಿಕಾಗೋಷ್ಠಿಗಳನ್ನ ಕೂಡ ಮಾಡಿದ್ರಿ. ಯಾವೆಲ್ಲ ಅಂತಹ ಅವ್ಯವಹಾರಗಳು ನಡೆದಿದೆ, ಅದಕ್ಕೆ ತನಿಖೆ ಯಾವ ರೀತಿಯಲ್ಲಿ ಆರಂಭ ಆಗಿದೆ, ಅಥವಾ ಅದಕ್ಕೇನಾದ್ರು ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದೆಯಾ? ನಾವಿಲ್ಲಿ ನಗರಸಭೆಯ ಆಡಳಿತ ವೈಖರಿಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ತಮ್ಮ ಮುಂದೆ ಕೂತಿದ್ದೀವಿ. ಇದು ಸಾರ್ವಜನಿಕರಿಗೆ ತಿಳಿಯಲಿ ಅಂತಕ್ಕಂಥ ಉದ್ದೇಶ. ಇಲ್ಲಿ ನೀವು ಹೇಳ್ದಂಗೆ ಇಲ್ಲಿ ಗೊಂದಲದ ಗೂಡಾಗೋದು ಬೇಡ. ಇಲ್ಲಿ ನಾವು ಮಾತಾಡುವಾಗ ಬೇರೆಯವರು ಇಂಟರ್ಫೇಟ್ ಮಾಡಬಾರ್ದು, ಅವ್ರು ಮಾತಾಡುವಾಗ ನಾವು ಮಾತಾಡೋದಿಲ್ಲ. ಅವ್ರು ಏನು ಬೇಕಾದ್ರೂ ಅವ್ರ ಸ್ಟ್ಯಾಂಡ್, ಅದು ಅವ್ರು ಮಾತಾಡ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲಿ ನಗರಸಭೆ ನಡೀತಕ್ಕಂಥದ್ದು ನನ್ನ ಮಾತು ನಿಮ್ಮ ಮಾತು ಬೇರೆಯವ್ರ ಮಾತಿಂದ ಅಲ್ಲ. ಪೌರಾಡಳಿತ ಇಲಾಖೆಯ ಕಾಯ್ದೆ ಇದೆ, ಆ ನಿಯಮಗಳಿದ್ದಾವೆ, ಅದರ ಪ್ರಕಾರ ನಗರಸಭೆ ನಡಿಬೇಕು. ಇಲ್ಲಿ ನೀವೊಂದು ಮಾತು ಹೇಳಿದ್ರಿ, ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗ್ತಾಯಿದೆ ನಿಮ್ಮೂರು ಜನದ ಕಿತ್ತಾಟದಲ್ಲಿ ಅಂತ. ಇಲ್ಲಿ ಸಾರ್ವಜನಿಕರಿಗೆ ನಮ್ಮೂರು ಜನದಿಂದ ತೊಂದರೆ ಆಗ್ತಿರೋದಲ್ಲ, ಅಧ್ಯಕ್ಷಗಾದಿ ಇಡ್ತಕ್ಕಂಥ ಅಧ್ಯಕ್ಷರ ಸ್ಥಾನದಲ್ಲಿರ್ತಕ್ಕಂಥ ಅಧ್ಯಕ್ಷರು ಕೂಸು ಹುಟ್ಟಕ್ಕಿಂತ ಮುಂಚೆ ಕುಲಭೆ ಹೊಲಿಸ್ಕೊಂಡಿದ್ದಾರೆ. ಅಂದರೆ ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಇವ್ರ ಹತ್ರ ದುಡ್ಡೇ ಇಲ್ಲ. ತುರ್ತು ಕಾಮಗಾರಿ ಅಂತ ನಮ್ಮ ಸ್ನೇಹಿತರು ಹೇಳಿದ್ರು. ಈಗ ತುರ್ತು ಕಾಮಗಾರಿ ಅಂತ ಅಂದರೆ ಅದನ್ನು ಡೆಫಿನೇಷನ್ ತಿಳ್ಕೋಬೇಕು, ತುರ್ತು ಕಾಮಗಾರಿ ಏನು ಅಂತ.
ಯಾರಾದರೂ ರಾಷ್ಟ್ರಪತಿಯವರು ನಾಳೆನೇ ದಿಢೀರಂತ ಚಿಕ್ಕಮಗಳೂರಿಗೆ ಬರ್ತಾ ಇದ್ದಾರೆ ಅಂದರೆ ಅಲ್ಲಿ ಗುಂಡಿ ಮುಚ್ಚೋ ಕೆಲಸ, ಅಲ್ಲೇನೋ ನೀರು ಹೋಗ್ತಾ ಇದೆ, UGD ಪ್ರಾಬ್ಲಮ್ ಆಗಿದೆ, ಅದು ತುರ್ತು ಕಾಮಗಾರಿ ಆಯಿತಾ. ನೆಕ್ಸ್ಟು ತುರ್ತು ಅಂತ ಬಂದರೆ ಭೂಕಂಪ ಆಗಬೇಕು, ಇಲ್ಲ ಸ್ಪ್ರೆಡ್ ಆಗಿರಬೇಕು, ಇಲ್ಲ ಎಲ್ಲೋ ಅಗ್ನಿ ಅವಘಡ ಆಗಿರಬೇಕು ಅಂತಕ್ಕಂಥದ್ದು, ಇಲ್ಲ ಅಲ್ಲಿ ತಿರುಗಾಡಕ್ಕೆ ರಸ್ತೆನೇ ಇಲ್ಲ ನಾಳೆನೇ ರೆಡಿ ಆಗಬೇಕು ಅಂತಕ್ಕಂಥ ಒಂದು ತುರ್ತಾಗಿರಬೇಕು. ಆ ಥರ ಇದ್ದರೂ ಸಹ ಅಲ್ಪಾವಧಿ ಟೆಂಡರ್ ಅಂತ ಕರಿಬೋದು. ಅದನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡ್ಕೊಂಡು ಅಲ್ಪಾವಧಿ ಟೆಂಡರ್ ಅಂತ ಕರಿಬೋದು. ಇದು ತಿಳ್ಕೊಂಡಿರಲಿ ವಿಚಾರಗಳು. ತುರ್ತು ಅಂತ ಅಂದರೆ 35 ವಾರ್ಡ್ಗಳಲ್ಲಿ ತುರ್ತು ಅಂತಂದರೆ ಯಾರು ನಿಮಗೆ ಹೇಳಿದವರು? ತುರ್ತು ಕಾಮಗಾರಿ ಪಟ್ಟಿ ಮಾಡಿರೋರು ಯಾರು ಇನ್ಸ್ಪೆಕ್ಷನ್ ಮಾಡಿದ್ದಾರೆ, ಯಾವುದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಅವರು ಇನ್ಸ್ಪೆಕ್ಷನ್ ಮಾಡಿರೋ ಪಟ್ಟಿ ಇವ್ರ ಹತ್ರ ಇದೆಯಾ? ಇನ್ಸ್ಪೆಕ್ಷನ್ ಮಾಡಿರೋದು ಇದೆಯಾ? ಇನ್ನು ಇಷ್ಟು ವಾರ್ಡ್ಗಳಲ್ಲಿ ತುರ್ತು ಕಾಮಗಾರಿ ಆಗಬೇಕು ಅಂತಕ್ಕಂಥದ್ದು ನಾವು ಕೊಟ್ಟಿದ್ದು ಲೀಸ್ಟ್ಗಳೆಲ್ಲ ತುರ್ತಾ? 298 ಕಾಮಗಾರಿಗಳಿಗೆ 106 ಕೋಟಿ ದುಡ್ಡಾಗುತ್ತೆ. ಇವ್ರ ಹತ್ರ ಇದೆಯಾ ದುಡ್ಡು? ಮಾರ್ಚಲ್ಲಿ ನಡೆದಿರ್ತಕ್ಕಂಥ ಒಂದು ಸಭೆಯಲ್ಲಿ ತುರ್ತು ಕಾಮಗಾರಿಗೆ 91 ತುರ್ತು ಕಾಮಗಾರಿಗೆ ಇವರು ಒಪ್ಪಿಗೆ ಕೊಟ್ಟಿದ್ದಾರೆ. 91 ತುರ್ತು ಅಂದರೆ ಏನು? ಮತ್ತೆ ಈಗ 7 ತಿಂಗಳಾಗೋಯ್ತು, 8 ತಿಂಗಳಾಗೋಯ್ತು, ಇನ್ನೂ ತುರ್ತಾಗಿ ಕೆಲಸ ಆಗೇ ಇಲ್ವಲ್ಲ? ಹಾಗಾದರೆ ಮಾರ್ಚಲ್ಲಿ ಆಗಿರೋವೇ ತುರ್ತು ಕಾಮಗಾರಿ ಇನ್ನೂ ಆಗಿಲ್ಲ ಅಂತ ಆದರೆ ಇವರು ಈಗ ಇವತ್ತು ಕೊಟ್ಟಿರೋ ತುರ್ತು, ನೆನ್ನೆ ಕೊಟ್ಟಿರೋ ತುರ್ತು, 1 ತಿಂಗಳ ಹಿಂದೆ 9ನೇ ತಿಂಗಳು ನಡೆದಿರ್ತಕ್ಕಂಥ ಮೀಟಿಂಗಲ್ಲಿ ತುರ್ತು ಅಂತ ಆದರೆ ತುರ್ತು ಅಂದರೆ ಏನು ಅರ್ಥ ಇವ್ರದ್ದು? ನಗರಸಭೆಯಲ್ಲಿ ಒಂದು ಬಜೆಟ್ ಇರುತ್ತೆ ಕಾಮಗಾರಿಗಳಿಗೆ. ಯಾವ ಅನುದಾನದಿಂದ ನೀವು ಇಡ್ತಾ ಇದ್ದೀರಿ ತುರ್ತು ಕಾಮಗಾರಿಗೆ ದುಡ್ಡನ್ನು? ಸಾರ್ವಜನಿಕ ಹಣ ಅಲ್ವಾ ಇದು? ನಿಮಗೆ ಬೇಕಾಬಿಟ್ಟು ಬಂದಂಗೆ ಟೆಂಡರ್ ಕರೆದ್ಬಿಟ್ಟು ಏಕೈಕ ಟೆಂಡರು ಸಿಂಗಲ್ ಟೆಂಡರ್ ಕೊಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ? ಮಂಜೂರಾತಿ ನಿರೀಕ್ಷೆಗೆ ಮೇರೆಗೆ ಅಂತೇಳಿ 90 ಕಾಮಗಾರಿಗಳನ್ನು ಸಬ್ಜೆಕ್ಟ್ ಇಟ್ಬಿಟ್ಟು ಮಾಡಲಿಕ್ಕೆ ಪವರ್ಸ್ ಎಲ್ಲಾದರೂ ಕಾಯ್ದೆಯಲ್ಲಿದೆಯಾ? ಇವರು ನಿಯಮಗಳಲ್ಲಿ ಇದೆಯಾ ಅಂತ ಹೇಳಬೇಕು. ಇವರು ಪಕ್ಷ ಬಿಡಿ, ನಾನು ಪಕ್ಷ ಮಾತಾಡೋದೇ ಇಲ್ಲ, ಪಕ್ಷದ ವಿಚಾರ ಬೇಡ. ನಮ್ಮ ಅಧ್ಯಕ್ಷರಾಗಿದ್ದಾರೆ, ಅವತ್ತಿಂದ ಇವತ್ತವರೆಗೂ ನಾನೇನು ಲೀಗಲ್ ಆಗಿ ಫೈಟ್ ಮಾಡ್ತೇನೆ ಅದು ನಿಮಗೂ ಗೊತ್ತು, ಸಾರ್ವಜನಿಕರಿಗೂ ಗೊತ್ತು. ಅದೇನು ಮತ್ತೇನು ಹೇಳಬೇಕು ಅಂತ. ಇದಕ್ಕೆ ನಿಮ್ಮ ಉತ್ತರ ಏನು? ಅಂದರೆ ಸಿಂಗಲ್ ಟೆಂಡರ್ ಕರೆಯುವ ಮೂಲಕ ಅವ್ಯವಹಾರ ಮಾಡಿದ್ದಾರೆ ಮತ್ತು ಒಂದಿಷ್ಟು ತುರ್ತು ಕಾಮಗಾರಿಗಳ ವಿಚಾರದಲ್ಲಿ ಅದು ಲಾದಲ್ಲಿ ಇಲ್ಲದೇ ಇದ್ರೂ ಕೂಡ ಅದನ್ನು ತುರ್ತು ಕಾಮಗಾರಿ ಅನ್ನುವಂತ ನಾನು ಈಗ ನೋಡಿ, ಈಗ ಮತ್ತೆ ಕೇಳಿ ಒಂದು ನಿಮಿಷ. ಈಗ ಅವಿಶ್ವಾಸದಿಂದ ಗೆದ್ದಿದ್ದಾರಲ್ಲ ಅಧ್ಯಕ್ಷರು, ಅದರಿಂದ ಈಚಿಂದ ಮಾತ್ರ ಬೇಡ, ಅದ್ರ ಹಿಂದಿಂದು ಹೇಳಬೇಕು. ಆ ಹಿಂದೆ ವಿಚಾರನ ಮಾತಾಡಬೇಕು ಅಂತ ಹೇಳಿದ್ರೆ ರಾಜಶೇಖರ್ ಅವರೇ ಮಾತಾಡ್ಬೇಕಾಗುತ್ತೆ ನನ್ನ ಪ್ರಕಾರವಾಗಿ. ಯಾಕಂತ ಹೇಳಿದ್ರೆ ಅವತ್ತು ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ನೀವು ಸದಸ್ಯರು ಮಾತಾಡಿ, ಏನ್ ತೊಂದರೆ ಇಲ್ಲ. ಹೇಳ್ತಾ ಇರೋದಕ್ಕೆ ನನ್ನ ಮಾತನ್ನ ಅವಕಾಶ ಕೊಡಿ. ಅವತ್ತು ನಾವು ಯಾವುದೇ ವಿಚಾರನ ಇದೇ ರೀತಿ AC ಕುಮಾರ್ ನಾವೆಲ್ಲರೂ ಸೇರಿ ವಿರೋಧ ಪಕ್ಷದಲ್ಲಿ ಆ ಚರ್ಚೆಯನ್ನ ಮಾಡುವಂತ ಸಮಯದಲ್ಲಿ ಇದೇ ರಾಜಶೇಖರ್ ಅವರು ಎದ್ದು ನಮಗೆ ಉತ್ತರ ಕೊಡೋರು, ಇದು ಹಂಗಲ್ಲ ಹಿಂಗಲ್ಲ, ಅಭಿವೃದ್ಧಿ ನಗರದ ಅಭಿವೃದ್ಧಿ ವಿಚಾರವಾಗಿ ಪರವಾಗಿ ತಾವು ನಿಲ್ಬೇಕು, ಮಾತಾಡ್ಬೇಕು ಅಂತ ಹೇಳಿದ್ರು ಆ ನಮ್ಮ ಒಂದು ಕ್ವಶನ್ಗೆ. ಇನ್ನೊಂದು ತಾವು ಹೇಳಿದ್ರಿ ತುರ್ತು ಕಾಮಗಾರಿ ಆಗಿರ್ಬೋದು, ಇನ್ನೊಂದು ಸಿಂಗಲ್ ಟೆಂಡರ್ ಅಂತ ಹೇಳಿದ್ರಿ, ರಾಷ್ಟ್ರಪತಿ ಅವರು ಬರ್ತಾ ಇದ್ದಾರಾ ಅಲ್ಲ ಪ್ರಧಾನಿ ಅವರು ಬರ್ತಾ ಇದ್ದಾರಾ ಅಂತ ವಿಚಾರದ ಇದಂತ ನಾವು ಕ್ವಶನ್ ಮಾಡ್ತಿದ್ದೀರಾ. ಇಲ್ಲಿ ನಾನು ಹೇಳ್ತಾ ಇರೋದು ರಾಷ್ಟ್ರಪತಿಯವರು ಬಂದ್ರು ಕೂಡ ಅದೇ ರೀತಿಯಲ್ಲಿ ನೋಡುವಂತ ಗುಂಡಿ ಮುಚ್ಚಬೇಕಾಗುತ್ತದೆ. ಪ್ರಧಾನಿಯವರು ಬಂದ್ರು, ಮುಖ್ಯಮಂತ್ರಿ ತುರ್ತಾಗಿ ಬಂದ್ರು ಮಾಡಬೇಕಾಗುತ್ತೆ. ನಾನೊಬ್ಬ ನಗರಸಭಾ ಸದಸ್ಯನಾಗಿ ನನ್ನ ವಾರ್ಡ್ನಲ್ಲಿ ಮತದಾರರು ಓಟ್ ಹಾಕಿ ನನಗೆ ಕಳಿಸಿದಂತ ವಿಚಾರದಲ್ಲಿ ನಾನು ಇವತ್ತು ಹೇಳ್ತಿರೋದು ಅಷ್ಟೇ. ನಾನು ಯಾವತ್ತೂ ಅವತ್ತು ಮೀಟಿಂಗಲ್ಲೂ ಮಾತಾಡುವಂಥ ಸಮಯದಲ್ಲಿ ಹೇಳಿರೋದು ಅಂತಾನೆ, ಕಾಮಗಾರಿ ವಿಚಾರ ಬಂದಂತ ಸಮಯದಲ್ಲಿ ನಿಮಗೆ ನೋವಿಲ್ಲ ಇರ್ಬೋದು AC ಕುಮಾರ್ ಅವರಿಗೆ. ಈ ಹಿಂದೆ ಏನಿತ್ತು ನಗರೋತ್ತರ ಬಂದಂತ ಇದೇ 20 ತಿಂಗಳ ಅವಧಿಯಲ್ಲಿ ನಮಗೆ ಎಲ್ಲಾ ವಾರ್ಡ್ BJP ವಾರ್ಡ್ಗಳಲ್ಲಿ 80 ಲಕ್ಷ 90 ಲಕ್ಷವನ್ನು ಅನುದಾನವನ್ನು ಮಾಡಿಕೊಟ್ಟಿದ್ದಾರೆ. ಅದು ತಮಗೂ ಗೊತ್ತಿದೆ, ಅದಕ್ಕೆ ಬೇಕಾದಂತ ಸಾಕ್ಷಿ ಕೂಡ ಇದೆ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಗೆದ್ದು ಬಂದಿದ್ರು ಕೂಡ, ಪಕ್ಷೇತರವಾಗಿ ಬಂದಿದ್ರು ಕೂಡ ಕಾಂಗ್ರೆಸ್ ಅವರಿಗೆ ಕೂಡ 30 ಲಕ್ಷ 20 ಲಕ್ಷ ಕಾಮಗಾರಿ ಆಗಿಲ್ಲ ಸ್ವಾಮಿ. 17 ಏನು ನಮ್ಮ 14-15 ವಾರ್ಡ್ ಇದೆ, ಆ ವಾರ್ಡ್ಗಳಲ್ಲಿ ಕಾಮಗಾರಿ ಆಗಿಲ್ಲ. ಈಗ ಸರ್ಕಾರ ಇದೆಯಲ್ಲ, ಈಗ ಸರ್ಕಾರದ ವಿಚಾರ ಮಾತಾಡ್ತಾರ, ಅನುದಾನ ತಂದು ಒಬ್ಬೊಬ್ರು ಒಂದೊಂದು ಕೋಟಿ ಮಾಡಿ ಇದೆ. 1 ತಿಂಗಳ ಹಿಂದೆ ನಿಮ್ ತರ ಹೇಳಿಲ್ಲ ನಾನು, ಒಂದು ಮನವಿನ ಇದೇ ಶಾಸಕರು ಉಸ್ತುವಾರಿ ಸಚಿವರಿಗೆ ನಿಮ್ಮ ಇದೇ ಮನ್ನಾ ಟಿವಿಯರೆಲ್ಲ ಇದ್ರು, ಅವತ್ತು ಕೂಡ ಮನವಿ ಮಾಡೋದು ಅಲ್ಪಸಂಖ್ಯಾತರ ವಾರ್ಡ್ ಅಲ್ಪಸಂಖ್ಯಾತರ ಅನುದಾನ ಬಂದ್ರು ಕೂಡ, ಯಾವುದೇ ಅನುದಾನ ಬಂದ್ರು ಕೂಡ ಕಾಂಗ್ರೆಸ್ ಪಕ್ಷೇತರ JDS ಅಂತ ನೋಡ್ಬೇಡಿ, BJP ಅಂತ ನೋಡ್ಬೇಡಿ, 35 ವಾರ್ಡಿಗೂ ಕೂಡ ಅದೇ ರೀತಿಯನ್ನ ಕಾಮಗಾರಿ ಮಾಡಕ್ಕೆ ಅನುದಾನವನ್ನ ಕೊಡಿ ಅಂತ ಹೇಳಿದೀವಿ. ಆ ರೀತಿ ಮಾಡಿ ಅಭಿವೃದ್ಧಿ ವಿಚಾರ ಚರ್ಚೆ ಮಾಡೋಣ, ಅಭಿವೃದ್ಧಿ ಮಾಡೋಣ. ಈಗ ಕುಮಾರ್ ಗೌಡ ಅವರೇ, ಈ ರೀತಿ ಈಗ ಕಾಂಗ್ರೆಸ್ನವರು ಆರೋಪ ಮಾಡ್ತಿದ್ದಾರೆ, ಕಾಂಗ್ರೆಸ್ನ ವಾರ್ಡ್ಗಳಿಗೆ ತಾರತಮ್ಯ ಮಾಡ್ತಾ ಇದ್ರು ಈ ಹಿಂದೆ ಅನ್ನುವಂಥದ್ದು. ಅದು ನಿಮಗೂ ಅದು ಅನುಭವ ಬಂದಿದ್ಯಾ? AC ಕುಮಾರ್ ಅವರೆಲ್ಲ ಹೋಗಿದೆ, ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿದ್ದಾರೆ. ನೋಡಿ, ನಾನು ಈಗ ನಮ್ಮ ಸ್ನೇಹಿತರು ಮುನೀರ್ ಅಹಮದ್ ಅವರು ತಪ್ಪಾಗಿ ಅರ್ಥೈಸಿದ್ ಬೇಡ.
ನಾನು ರಾಷ್ಟ್ರಪತಿ ಪ್ರಧಾನಮಂತ್ರಿ ಅಂತ ಹೇಳಿದ ಉದ್ದೇಶ, ಅದನ್ನು ನೀವೆಲ್ಲೇ ನೋಡಿ ಅವ್ರಿಗೊಂದು ಪ್ರೋಟೋಕಾಲ್ ಇರುತ್ತೆ, ಅದನ್ನು ಇಮಿಡಿಯೇಟಾಗಿ ರಾಷ್ಟ್ರಪತಿಯವ್ರು ಬರ್ತಾರೆ, ಪ್ರಧಾನಿಯವ್ರು ಬರ್ತಾರೆ ಅಂದರೆ ಇವತ್ತಿನ ಇದರಲ್ಲಿ ರಸ್ತೆಗಳನ್ನು ಮಾಡ್ತಕ್ಕಂಥದ್ದು, ರಿಪೇರಿ ಮಾಡತಕ್ಕಂಥದ್ದು ನಡೀತಾ ಇದೆ. ನಾನು ತುರ್ತು ಕಾಮಗಾರಿಗೆ ಒಂದು ಉದಾಹರಣೆ ಅಷ್ಟೇ ಕೊಟ್ಟೆ. ಬೇರೆಯವ್ರ ವಾರ್ಡಲ್ಲಿ ಕಾಮಗಾರಿ ಆಗಬಾರ್ದು ಅಂತಲ್ಲ, ಕಾಮಗಾರಿ ಎಲ್ಲ ವಾರ್ಡ್ಗಳಲ್ಲೂ ಆಗಬೇಕು, ಎಲ್ಲ ವಾರ್ಡ್ಗಳಲ್ಲೂ ಸಮನಾಗಿ ಹಂಚಿಕೆಯಾಗಿ ಕಾಮಗಾರಿಗಳಾಗಬೇಕು. ಇದು ನನ್ನ ಉದ್ದೇಶ ಇದೆ. ಇದು ನನ್ನ ಉದ್ದೇಶ. ಒಂದು ನಿಮಿಷ, ಇದು ನನ್ನ ಉದ್ದೇಶ ಇದೆ. ನಾನು ಹೇಳ್ತಾ ಇರೋದು ತುರ್ತು ಕಾಮಗಾರಿಯ ಡೆಫಿನೇಷನ್ ಹೇಳಿದೆ ನಾನು ಅಷ್ಟೇನೆ. ತುರ್ತು ಕಾಮಗಾರಿಗೆ ಹೆಂಗೆ ಅಂಗೀಕಾರ ಕೊಡ್ಲಿಕ್ಕೆ ಬರುತ್ತೆ ಅದನ್ನ ಅಂತ ಹೇಳಿದೆ. ಇವ್ರು ಕಾಮಗಾರಿ ಮಾಡಬಾರ್ದು, ಹಾಕೊಳ್ಳಿ, ಎಷ್ಟು 10 ಕಾಮಗಾರಿ ಹಾಕೊಂಡು ಮಾಡಲಿ, ನಾನು ಬೇಡ ಅಂತಿಲ್ಲ. ಅದನ್ನ ತುರ್ತು ಅಂತ ಯಾಕೆ ಹೇಳ್ತಿದ್ದಾರೆ ನೀವು? ಅಲ್ಲ, ನಾನು ಕೇಳಿದ್ದು ಏನಂತಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮತ್ತು ಇತರೆ ಪಕ್ಷದ ಸದಸ್ಯರಿರುವಂತಹ ವಾರ್ಡ್ಗಳಿಗೆ ಅನುದಾನ ನೀಡುವುದರಲ್ಲಿ ತಾರತಮ್ಯ ಮಾಡ್ತಾ ಇದ್ರು ಅನ್ನುವಂಥದ್ದು ಆರೋಪವನ್ನ ಮುನಿಲ್ ಅವರು ಮಾಡಿದ್ದಾರೆ. ಅದಕ್ಕೆ ಸ್ಪಷ್ಟೀಕರಣ ಕೇಳ್ತಾ ಇದ್ದೀನಿ, ನಿಮ್ಗೂ ಅನುಭವ ಆಗಿದೆಯಾ? ನೋಡಿ, ಖಂಡಿತ ಹೌದು. ನಗರಸಭೆ ಅಧ್ಯಕ್ಷರು ಏನಿದ್ದಾರೆ, ನಗರಸಭೆ ಅಧ್ಯಕ್ಷರು ಖುದ್ದಾಗಿನಿಂದ ಇಲ್ಲಿವರೆಗೂ ಕೂಡ ಎಲ್ಲ ವಾರ್ಡ್ಗಳಲ್ಲೂ ತಾರತಮ್ಯ ಮಾಡಿದ್ದಾರೆ. ಒಂದು ವಾರ್ಡು ಅಂತಲ್ಲ, ಎಲ್ಲ ವಾರ್ಡ್ಗಳಲ್ಲೂ ಅವರು ತಾರತಮ್ಯ ಮಾಡಿರೋದೆ. ಈಗ ಇವ್ರು ಪ್ರೀತಿ ಕೊಟ್ಟರೆ ಇವರಿಗೆ, ಇವ್ರು ಪ್ರೀತಿ ಕೊಟ್ಟರೆ ಇವರಿಗೆ, ಆ ಥರ ಮನುಷ್ಯರವರು. ಅವರು ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲರನ್ನು ಈಕ್ವಲ್ ಆಗಿ ನೋಡ್ತಕ್ಕಂಥ ಮನಸ್ಥಿತಿ, ಮನೋಭಾವ ಅವ್ರಿಗಿಲ್ಲ, ಈಗಲೂ ಇಲ್ಲ. ಈವನ್ ಟುಡೇ ಈಗ 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 ನಾನು ಹೇಳೋದು ಒಂದು ನಿಮಿಷ ಇರಿ. ಈಗ ಇರಿ ಒಂದು ನಿಮಿಷ, ಆಮೇಲೆ ನೀವು ಉತ್ತರ ಕೊಡಿ ರಾಜಶೇಖರ್ ಸರಿಗೆ. ಈಗ ನೀವು ಮಾತಾಡಬೇಡಿ. ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಗರಸಭೆಯಲ್ಲಿ ಆಗಿರ್ತಕ್ಕಂಥ ತಾರತಮ್ಯಗಳು 100% ಹೌದು, ಇಲ್ಲ ಅಂತ ನಾನು ಹೇಳಲ್ಲ. ಈಗಲೂ ತಾರತಮ್ಯ ಮಾಡೋದಕ್ಕೆ ಬೇರೆಯವ್ರದ್ದು ಸಪೋರ್ಟ್ ಇದೆಯಾ? ಹಾಗಾದರೆ ಆಯಿತು, ಅವತ್ತು BJP ಅವ್ರಿಗೆ ಮಾತ್ರ ಅವತ್ತು ಅವ್ರ ಕಾಮಗಾರಿಗಳನ್ನು ಕೊಟ್ಟರು, ಆಯಿತು ಒಪ್ಕೊತೀನಿ, ನಾನು ವಿರೋಧ ಮಾಡಿದ್ದೀನಿ. ಇವತ್ತು ಬರೀ ಕಾಂಗ್ರೆಸ್ನವ್ರಿಗೆ ಕೊಡ್ತಾರೆ, ಅದನ್ನ ಇವ್ರು ಒಪ್ಕೋತಾರ? ಹಂಗಾಗಬಾರ್ದು. ಒಂದು ನಿಮಿಷ ಇರಿ ಕಂಪ್ಲೀಟ್ ಮಾಡ್ತೀನಿ. ಹಾಗಾಗಿ ಎಲ್ಲರೂ ಸಮನಾಗಿ ಬಂದಂಥ ಅನುದಾನನ ಹಂಚಿಕೆ ಮಾಡಿಕೊಂಡು ಎಲ್ಲ ಕಾಮಗಾರಿಗಳನ್ನು ನಾವು ಪೂರೈಸೋಣ, ನೀವು ಪೂರೈಸಿ. ಆದರೆ ಆ ಪೂರೈಸೋ ನೆಪದಲ್ಲಿ ತುರ್ತು ಕಾಮಗಾರಿ ಅಂತೇಳಿ ಏಕೈಕ ಟೆಂಡರ್ ಕರೆತಕ್ಕಂಥದ್ದು ಕಾನೂನಿಗೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ನನ್ನ ಸ್ಟ್ಯಾಂಡ್. ಈಗ ಕಳೆದ ಬಾರಿಯಿಂದಲೂ ಏನು ಇವರು ವಾದ ಏನಿದೆ, ತಾರತಮ್ಯ ಮಾಡಿದ್ದಾರೆ ಅನ್ನೋ ವಾದ ಏನಿದೆ, ಅದನ್ನ ನಾನು ಸುತಾರಾಮ್ ಒಪ್ಪೋದಿಲ್ಲ. ಯಾಕೆ ಅಂದ್ರೆ ನನ್ನ ವಾರ್ಡ್ಗೆ ಕಳೆದ 2 ವರ್ಷದಿಂದ ಅನುದಾನ ಕೊಟ್ಟಿರೋದಕ್ಕೂ, ಕುಮಾರ್ ಅವ್ರ ವಾರ್ಡಿಗೆ ಕೊಟ್ಟಿರೋದಕ್ಕೂ, ಮುನೀರ್ ಅವ್ರ ವಾರ್ಡಿಗೆ ಕೊಟ್ಟಿರೋದಕ್ಕೂ ಬೇಕಾದ್ರೆ ದಾಖಲೆ ಸಮೇತ ನಾನು ಡಾಕ್ಯುಮೆಂಟ್ಸ್ ನ ಕೊಡೋದಕ್ಕೆ ರೆಡಿ ಇದ್ದೀನಿ. ನನ್ನ ವಾರ್ಡಿಗೂ ಕಮ್ಮಿ ಕೊಟ್ಟಿದ್ದಾರೆ, ಇವ್ರ ವಾರ್ಡ್ ಜಯನಗರಕ್ಕೆ ಕೊಟ್ಟಿರೋ ವಾರ್ಡ್ ದುಡ್ಡಕ್ಕಿಂತ ನನ್ನ ವಾರ್ಡಿಗೆ ಕಮ್ಮಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅಲ್ಲಿ ಅಷ್ಟು ಅಭಿವೃದ್ಧಿ ಆಗಿದೆ ಜಯನಗರ. ಅದರಲ್ಲಿ ಇವ್ರದ್ದು ಪಾತ್ರ ಇದೆ, ಮಾಜಿ ಶಾಸಕರಾದ ಸಿಟಿ ರವಿ ಅವ್ರದ್ದು ಪಾತ್ರ ಇದೆ. ಎಲ್ಲರಿಗೂ ಎಲ್ಲೆಲ್ಲಿಗೆ ಅಗತ್ಯ ಅನುದಾನ ಇದೆ, ಔಟ್ಸ್ಕರ್ಟ್ಸ್, 1ನೇ ವಾರ್ಡು, 2ನೇ ವಾರ್ಡು, 3ನೇ ವಾರ್ಡು, 4ನೇ ವಾರ್ಡು, ಏನು 2 ಮತ್ತು 3ನೇ ವಾರ್ಡು ಇವತ್ತು ನಗರಸಭೆಗೆ ಹ್ಯಾಂಡ್ ಓವರ್ ಆಗಿಲ್ಲ. ಅವರೆಲ್ಲ ಕಂದಾಯ ಕಟ್ಟೋದು CDAಗೆ. ಆದ್ರೂ ನಗರಸಭೆಯಿಂದ ಅಷ್ಟು ಅಭಿವೃದ್ಧಿ ಮಾಡಿ ಅಲ್ಲಿಯ ಅನುದಾನ ಎಲ್ಲ ನಗರಸಭೆಯಿಂದ ಖರ್ಚು ವೆಚ್ಚ ಮಾಡಿದ್ದಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಶಾಸಕರು, ಸಿಟಿ ರವಿಯವರು ಮಾಜಿ ಶಾಸಕರು ಇದ್ದಂತ ಸಂದರ್ಭದಲ್ಲಿ ಅನುದಾನಗಳು 100 ಕೋಟಿ ಅನುದಾನಗಳನ್ನ ತಂದು ಅಭಿವೃದ್ಧಿ ಮಾಡಿದ್ದಾರೆ. ನಾವು ಈಗ ಕಾಂಗ್ರೆಸ್ನ ಸದಸ್ಯರಿಗೆ ಮತ್ತು ಕಾಂಗ್ರೆಸ್ನ ಶಾಸಕರಿಗೆ ನಾವು ನಮ್ರತೆಯಿಂದ ಕೇಳ್ಕೊಳ್ತಾ ಇದೀವಿ, ತನ್ನಿ ದುಡ್ಡು. ಯಾರ್ಯಾರಿಗೆ ನೀವು ಹೇಳ್ತಾ ಇದೀರಲ್ಲ ಕಮ್ಮಿ ಆಗಿದೆ ಅಂತ, ಅವರಿಗೆ ಜಾಸ್ತಿ ಕೊಡಿ, ನಮ್ದೇನು ಅಭ್ಯಂತರ ಇಲ್ಲ. ಊರು ಅಭಿವೃದ್ಧಿ ಆಗ್ಬೇಕು, ಅವರಿಗೆ ಜಾಸ್ತಿ ಕೊಡಿ, ನಮಗೆ ಕಮ್ಮಿ ಕೊಡಿ. ಒಟ್ಟಿನಲ್ಲಿ ಚಿಕ್ಕಮಗಳೂರು ನಗರಸಭೆಗೆ ಏನಾದ್ರೂ ಅನುದಾನ ಅನ್ನೋದನ್ನ, ಸ್ಪೆಷಲ್ ಗ್ರಾಂಟ್ ಅನ್ನೋದನ್ನ ದಯವಿಟ್ಟು ತನ್ನಿ ಸ್ವಾಮಿ, ತಂದು ಅಭಿವೃದ್ಧಿ ಮಾಡಿ. ಬಾಯಲ್ಲಿ ಅಭಿವೃದ್ಧಿ ಮಾಡಬೇಡಿ. ಅಥವಾ ಮಾಜಿ ಶಾಸಕರು ತಂದಿರೋ ದುಡ್ಡನ್ನೇ ಉಪಯೋಗಿಸ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ಎಷ್ಟು ದಿವಸ ಅಂತ ಜೀವನ ಮಾಡ್ತೀರಾ? ನಿಮ್ ಸರ್ಕಾರದಿಂದ ಅನುದಾನ ತರ್ರಿ, ನಗರಸಭೆಗೆ ಫಂಡ್ ತರ್ರಿ, ನೀವೇ ಪಟ್ಟಿ ಮಾಡ್ರಿ, ನೀವೇ. ರಾಜಶೇಖರ್ ಅವರೇ, ಈಗ ನೀವ್ ಹೇಳ್ತಿದ್ರಿ 100 ಕೋಟಿ ಅನುದಾನವನ್ನು ತಂದು ಅಭಿವೃದ್ಧಿ ಮಾಡ್ತಾ ಇದೀರಿ ಅಂತ. ಆ 100 ಕೋಟಿ ಅಥವಾ 1000 ಕೋಟಿನೇ ಆಗಿರ್ಬೋದು. ಚಿಕ್ಕಮಗಳೂರು ನಗರದಲ್ಲಿ UGD ಮತ್ತೆ ಅಮೃತ ಸ್ಕೀಮ್ ಯಾಕೆ ಫೇಲ್ಯೂರ್ ಆಯ್ತು? ನೋಡಿ, ಅಮೃತ ಯೋಜನೆ ಮತ್ತು UGD KUDC ಅವರ UGD ಯೋಜನೆ 2 ಸೆಂಟ್ರಲ್ ಗವರ್ಮೆಂಟಿನ ಸ್ಕೀಮ್. ಅಲ್ಲಿ ಯಾರು ಟೆಂಡರ್ ಹಾಕಿರ್ತಾನೆ ಅವನು ಡೆಲ್ಲಿಲೆಲ್ಲೋ ಕೂತ್ಕೊಂಡು ಟೆಂಡರ್ ಹಾಕ್ತಾನೆ. ಆ ಟೆಂಡರ್ದಾರನು ನಮ್ಮ ಚಿಕ್ಕಮಗಳೂರವ್ರಿಗೂ ಸಂಬಂಧನೇ ಇರೋದಿಲ್ಲ. ಅದೆಲ್ಲ 100 ಕೋಟಿ ರೂಪಾಯಿ ಟೆಂಡರ್. ಯಾರ ಮಾತನ್ನು ಕೇಳಿದಿರಂತ 16 ಸಲ ಸಭೆ ಮಾಡಿ 80% ಕೆಲಸನ ಪೂರ್ಣಗೊಳಿಸಿದೀವಿ. ಇನ್ನು ಈಗ ಉಸ್ತುವಾರಿ ಸಚಿವರು 2 ಸಭೆ ಮಾಡಿದ್ದಾರೆ. ಈಗ ಹಾಲಿ ಶಾಸಕರು 3 ಸಭೆ ಮಾಡಿದ್ದಾರೆ.
ಅವ್ರಿಗೂ ಅದರ ಅನುಭವ ಇದೆ. ಅವ್ರ ಮಾತುಗಳನ್ನ ಕೇಳಲ್ಲ. ಆ ಬಿಡ್ದಾರ ಟೆಂಡರ್ದಾರ ನಮಗೆ ಸಿಗಲ್ಲ, ಸಬ್ಲೀಸ್ ಕೊಟ್ಟಿದ್ದಾನೆ, ಕಾಂಟ್ರಾಕ್ಟರ್ದಾರು ಅವ್ರನ್ನೆಲ್ಲ ಬ್ಲಾಕ್ ಲಿಸ್ಟಿಗೆ ಸೇರಿಸಿದ್ದಾರೆ. ನೂರಾರು ಸಮಸ್ಯೆಗಳಿದಾವೆ. ಅದು ನಗರಸಭೆ ವ್ಯಾಪ್ತಿನಲ್ಲಿ ಇಲ್ಲ. ಅದು ಉಸ್ತುವಾರಿ ಸಚಿವರು, ಶಾಸಕರು, ಆವಾಗಿದ್ದಂತ ಶಾಸಕರು ಸಿಟಿ ರವಿಯರ್ ಮಾಡ್ಬೇಕಿತ್ತು. ಈಗಿರ್ತಕ್ಕಂಥ ತಮ್ಮಯ್ಯನವರು ಅದನ್ನ ಕಂಟಿನ್ಯೂ ಮಾಡಬೇಕು. 80% ಕೆಲಸ ಮುಗ್ದಿದೆ. ಇನ್ನೊಂದು 20% ಈಗಿರೋ ಶಾಸಕರು ಪ್ರಯತ್ನ ಪಡ್ತಾ ಇದ್ದಾರೆ. ನಮಗೂ ಗೊತ್ತಿರಂಗೆ 2-3 ಸಭೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಫುಲ್ ಆಗುತ್ತೆ ಅನ್ನೋದು ನಮ್ಗೆ ಅದರಲ್ಲಿ ಧೈರ್ಯ ಇದೆ. ಇಲ್ಲ, ಈ ಚಿಕ್ಕಮಗಳೂರು ಜನತೆಗೆ ನಗರದಲ್ಲಿ ಈ ಒಂದು ಅಮೃತ ಯೋಜನೆ ಮತ್ತು ಈ ಯೋಜನೆ 100 ಕೋಟಿ ಅಂತ ರಾಜಶೇಖರ್ ಅವರು ಏನು ಅನುದಾನ ತಂದಿದ್ರು ಅಂತ ಹೇಳಿದ್ರು. ತಂದಿರೋದು ನಿಜ, ಇಲ್ಲ ಅಂತ ನಾವು ಹೇಳ್ಬಾರ್ದು. ಆದ್ರೆ ತಾವ್ ಹೇಳಿದ್ರಿ ಚಿಕ್ಕಮಗಳೂರಿಗೆ ಸಂಬಂಧಪಡಲ್ಲ, ಶಾಸಕರಿಗೆ ಸಂಬಂಧಪಡಲ್ಲ ಅಂತ. ಯಾವ ರೀತಿಯಲ್ಲಿ ಹೇಳ್ತಿದ್ರೆ ಅರ್ಥ ಆಗ್ಲಿಲ್ಲ. ಯಾವ ರೀತಿ ತಾವ್ ಹೇಳಿದ್ರಿ ಅಂತ ಅರ್ಥ ಆಗ್ತಿದಿಲ್ಲ. ಶಾಸಕರು ಬಿಜೆಪಿ ಸರ್ಕಾರನೇ ಇದ್ದಿದ್ದು, ಬಿಜೆಪಿ ಸಚಿವರು, ಉಸ್ತುವಾರಿ ಸಚಿವರೇ ಇದ್ದಿದ್ದು ಇಲ್ಲಿ ಚಿಕ್ಕಮಗಳೂರಿಗೆ. ಬ್ಲಾಕ್ ಲಿಸ್ಟ್ ಸ್ಟಾರ್ಟಿಂಗ್ ಆಗ್ಬೋದಿತ್ತಲ್ಲ. ಎಷ್ಟು ಸಭೆ ಮಾಡಿದ್ರಿ ಅವಾಗ? ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ ಎಷ್ಟು ಸಭೆ ಆಯ್ತು? ಈಗ ನನ್ನ ಪ್ರಕಾರ ಅದರಲ್ಲಿ ಟೆಂಡರ್ ಮಾಡುವಂತ ವ್ಯಕ್ತಿಗೆ ಬ್ಲಾಕ್ ಲಿಸ್ಟ್ ಅವಾಗೇ ಆಗ್ಬೋದಿತ್ತು. ಅವತ್ತು ಜನಗಳು ಈಗ ಏನ್ ಹೇಳ್ತಿದ್ರ, ನಗರಸಭಾ ದುಡ್ಡು, ಸಾರ್ವಜನಿಕರ ದುಡ್ಡು ಪೋಲ್ ಆಗ್ತಿದೆ ಅಂತ ತಾವೇನ್ ಹೇಳ್ತಾ ಇದ್ರ? ಸರ್ಕಾರ ದುಡ್ಡು ಎಷ್ಟು ಪೋಲ್ ಆಯ್ತು ಸ್ವಾಮಿ ಅದರಲ್ಲಿ? ಯಾವಾಗ ಅಮೃತ ಯೋಜನೆ ಕ್ಲಿಯರ್ ಕಟ್ ಆಗಿದೆ? ಈಗ ಮುನಿರಾಮದವರೇ, ಈಗ ಬಿಜೆಪಿ ಅವರು ಅದನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಲಿಲ್ಲ. ಸರಿ, ಈಗ ಸರ್ಕಾರ ಬಂದು 7 ತಿಂಗಳಾಗಿದೆ, ಕಾಂಗ್ರೆಸ್ ಸರ್ಕಾರ ಬಂದು. ಈ ನಿಟ್ಟಿನಲ್ಲಿ ಈ ಅವ್ಯವಹಾರಗಳು ನಡೆದಿದೆ, ಇವ್ರನ್ನ ಕಾಂಟ್ರಾಕ್ಟರ್ನ ಬ್ಲಾಕ್ ಲಿಸ್ಟ್ ಸೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಹಿಂದೆ ಕೂಡ ಕಾಂಗ್ರೆಸ್ ಹಲವು ಬಾರಿ ಹೋರಾಟವನ್ನ ಮಾಡ್ಕೊಂಡು ಬಂದಿತ್ತು. ಅದು ಅವಾಗ್ಲಿಂದ ಈಡೇರಲಿಲ್ಲ. ಈಗ ನಿಮ್ದೇ ಸರ್ಕಾರ ಇದೆ, ಇದನ್ನ ಈಡೇರಿಸುವ ನಿಟ್ಟಿನಲ್ಲಿ ನೀವು ಯಾವ ಪ್ರಯತ್ನವನ್ನ ಪಡ್ತೀರಿ? ಇವತ್ತು ಕೂಡ ನಾನು ನೇರವಾಗಿ ಹೇಳ್ತೀನಿ, ಆ ರೀತಿಯ ಯಾರೇ ಕಂಟ್ರಾಕ್ಟರ್ ಸಾರ್ವಜನಿಕರ ಹಣವನ್ನ ಲೂಟಿ ಮಾಡುವಂತ ಕಂಟ್ರಾಕ್ಟರ್ ಯಾರೇ ಇದ್ರು ಕೂಡ ಅದಕ್ಕೆ ಅವ್ರನ್ನ ಬ್ಲಾಕ್ ಲಿಸ್ಟ್ ಆಗಿ ಹಾಕ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಒಬ್ಬ ಜನಪ್ರತಿನಿಧಿ ಆಗಬಾರದು ಅಂತ ಏನಂತ ಹೇಳಿದ್ರೆ ಸಾರ್ವಜನಿಕರ ಹಣದಲ್ಲಿ ಅಭಿವೃದ್ಧಿ ಕೆಲಸ ವಿಚಾರ ಮಾಡುವಂತ ವಿಚಾರದಲ್ಲಿ ಬರೋದಾಗಿರುತ್ತದೆ. ಯಾರೇ ಮಾಡಿದ್ರು ಕೂಡ ಕೂಲಾಂಕುಷವಾಗಿ ಯಾರೇ ನೋಡಿದ್ರು ಕೂಡ ನಾನು ನಮ್ಮ ಶಾಸಕರು ಕೂಡ ಹೇಳ್ತೀನಿ, ಸರ್ಕಾರಕ್ಕೆ ಹೇಳ್ತೀನಿ, ಬ್ಲಾಕ್ ಲಿಸ್ಟ್ಗೆ ಹಾಕೋದು ಭಾರಿ ಒಳ್ಳೆಯದು. ರಾಜಶೇಖರ್ ಸರ್ ಅವ್ರಿಗೆ, ಚಿಕ್ಕಮಗಳೂರಿನ ನಗರಸಭೆಯಲ್ಲಿ ಕಸ ಸಂಗ್ರಹಣೆಯಲ್ಲಿ ಒಂದು ಅವ್ಯವಹಾರ ನಡೀತಿದೆ ಅನ್ನುವಂಥದ್ದು ಒಂದಿಷ್ಟು ಅಲ್ಲಲ್ಲಿ ಚರ್ಚೆಗಳಾಗ್ತಿದೆ. ಆ ಟ್ರಸ್ಟ್ನ ವಿಚಾರದಲ್ಲಾಗಿರ್ಬೋದು ಅಥವಾ ಕಸ ಸಂಗ್ರಹಣೆ ಮಾಡುವ ವಿಚಾರದಲ್ಲಾಗಿರ್ಬೋದು, ಒಂದು ಕೆಲವು ಕಡೆ ಹೆಚ್ಚುವರಿ ಶುಲ್ಕವನ್ನು ಕೂಡ ವಸೂಲಿ ಮಾಡ್ತದೆ ಅನ್ನೋಂಥ ಆರೋಪಗಳು ಅವಾಗ ಕೇಳಿ ಬರ್ತದೆ. ಇದಕ್ಕೇನು ಸ್ಪಷ್ಟೀಕರಣ ಕೊಡ್ತೀರಿ ಸರ್? ಈಗ ಮುಂಚೆ ಯಾರೋ ಒಬ್ಬ ವ್ಯಕ್ತಿ ದಾವಣಗೆರೆಯವರು ಕಸ ಸಂಗ್ರಹಣೆಯನ್ನ ಮಾಡ್ತಾ ಇದ್ರು. ಅದಕ್ಕೆ ಒಂದು ಸಿಸ್ಟಮ್ ತರಬೇಕು ಅಂತೇಳಿ ಒಂದು ನಿರ್ಮಲ ಭಾರತಿ ಎಂಬ ಒಂದು ಟ್ರಸ್ಟ್ ಅನ್ನ ಫಾರ್ಮ್ ಮಾಡ್ಕೊಂಡು ಕೆಲವರು ಎಲ್ಲ ಸೇರಿ ಆ ಟ್ರಸ್ಟ್ ನಲ್ಲಿ ಮುಂಚೆ ನಾನು ಅದರಲ್ಲಿ ಸೇರಿ ಒಂದು ಸೇವೆ ಮನೋಭಾವನೆಯಿಂದ ಮಾಡಬೇಕು ಅಂತೇಳಿ ಒಂದು ಪ್ಲಾನ್ ಮಾಡಿದ್ವಿ. ಆದ್ರೆ ಆ ದಿನ ಕಳೆದಂತೆ ನನಗೆ ಅದರಲ್ಲಿ ಸಮಾಧಾನ ಆಗಲಿಲ್ಲ. ನಾನು ಆ ಟ್ರಸ್ಟ್ ಇಂದ ಹೊರಗೆ ಬಂದಿದ್ದೀನಿ. ನಾನು ಮೊದಲನೇ ಮೀಟಿಂಗಿಗೆ ಹೋಗಿಲ್ಲ, 15 ದಿವಸ ಮಾತ್ರ ಆ ಟ್ರಸ್ಟ್ ನಲ್ಲಿ ಕೆಲಸ ಮಾಡಿದ್ದೀನಿ. ಟ್ರಸ್ಟ್ ಫಾರ್ಮ್ ಆಗಿ ಮೊದಲನೇ ದಿವಸ ಹ್ಯಾಂಡ್ ಓವರ್ ಮಾಡ್ಕೊಳ್ಳೋ ದಿವಸನೂ ನಾನು ಇರಲಿಲ್ಲ. ಅದಾದ ನಂತರ ಏನು ನಾವು ನಗರಸಭೆಯಿಂದ ಇಷ್ಟೇ ರೂಪಾಯಿಗೆ ನೀವು ಕಲೆಕ್ಷನ್ ಮಾಡಬೇಕು ಅಂತ ಹೇಳಿದಾಗ ನಮಗೆ ಸಾರ್ವಜನಿಕರಿಂದ ಕಂಪ್ಲೇಂಟ್ ಬರಕ್ ಶುರು ಆಯ್ತು. 10 ರೂಪಾಯಿ 20 ರೂಪಾಯಿ ಜಾಸ್ತಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಮತ್ತೆ ನಾವು ಒಣಕಸ ಮತ್ತು ಹಸಿ ಕಸನ ಸಪರೇಟ್ ಮಾಡಬೇಕು ಅಂತೇಳಿ ಎಷ್ಟೇ ಕೇಳ್ಕೊಂಡ್ರು ಒಂದ್ ಕಡೆ ಸಾರ್ವಜನಿಕರು ನಮಗೆ ಕೋಆಪರೇಟ್ ಮಾಡ್ತಾ ಇಲ್ಲ, ಒಂದ್ ಕಡೆ ನಿರ್ಮಲಾ ಭಾರತಿ ಅವರು ಅದಕ್ಕೆ ಮನ್ಸಿಟ್ಟು ಆ ಸಪರೇಟ್ ಆಗಿ ಡಿವೈಡ್ ಮಾಡೋ ಇದರಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ. ಜೊತೆಗೆ ನಗರಸಭೆಯಿಂದ ನಮಗೆ ಒಂದೇ ಟಿಪ್ಪರ್ ಇದೆ, ನಮಗೆ 2-3 ಟಿಪ್ಪರ್ ಬೇಕಾಗ್ತದೆ. ಯಾಕೆ ಅಂದ್ರೆ ಒಂದ್ರಲ್ಲಿ ಒಣಕಸ ಹೋದ್ರೆ ಒಂದ್ರಲ್ಲಿ ಹಸಿ ಕಸ ಹೋಗ್ಬೇಕು. ಪಾಪ ಇಲ್ಲಿ ಸಾರ್ವಜನಿಕರು ಒಣಕಸ ಹಸಿ ಕಸ ಸಪರೇಟ್ ಮಾಡಿಕೊಟ್ರು ನಾವು ತಗೊಂಡೋಗಲ್ಲಿ ಒಟ್ಟಿಗೆ ಹಾಕೋದಾದ್ರೆ ಯಾಕೆ ಅವರು ಬೇರೆ ಬೇರೆ ಮಾಡ್ಕೊಡ್ಬೇಕು ಅನ್ನೋದು ಒಂದು ಪ್ರಶ್ನೆ ಇದೆ. ಹಾಗಾಗಿ ಆ ಸ್ವಚ್ಛ ಏನು ನಿರ್ಮಲಾ ಭಾರತಿ ಅವರು ಈಗಿರ್ತಕ್ಕಂಥ ಕಳೆದ 2 ವರ್ಷದಿಂದಲೂ ನಗರಸಭೆ ಅಧ್ಯಕ್ಷರು, ಕಮಿಷನರು ಇದ್ರ ಕಡೆ ಪ್ರಯತ್ನವನ್ನ ಪಡಬೇಕು, ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು, ಪದೇ ಅದನ್ನ ಮಾನಿಟರ್ ಮಾಡಬೇಕು. ಅವ್ರನ್ನ ಕರೆಸಿ ರೇಟ್ ಜಾಸ್ತಿ ಕಲೆಕ್ಷನ್ ಮಾಡೋದಾಗಿರ್ಲಿ, ಅವರು ದಿನ ಕೆಲಸ ಬರ್ತಿರೋದಾಗಿರ್ಲಿ. ನಮ್ಮ ವಾರ್ಡ್ಗಳೆಲ್ಲ ಕೆಲವು ಕಡೆ 2-3 ದಿವಸ ಬರ್ದೇ ಇದ್ರು ನಮ್ ಗಮನಕ್ಕೂ ಸದಸ್ಯರುಗಳ ಗಮನಕ್ಕೂ ತರೋದಿಲ್ಲ. 35 ವಾರ್ಡಲ್ಲಿ ಒಂದು 20 ವಾರ್ಡ್ ಅಲ್ಲಿ ಚೆನ್ನಾಗಿ ನಡೀತಾ ಇರ್ಬೋದು. ಇನ್ನು 10-15 ವಾರ್ಡ್ ಔಟ್ಸ್ಕರ್ಟ್ಸ್ ವಾರ್ಡ್ಗಳಲ್ಲಿ ಈಗ ಉಪ್ಪಳ್ಳಿ, ಕಲ್ತೋಟಿ, ಇಂದಿರಾಗಾಂಧಿ ಬಡಾವಣೆ 1, 2, 3, 4ನೇ ವಾರ್ಡು ಈ ತರ ಔಟ್ಸ್ಕರ್ಟ್ಸ್ ಅಲ್ಲಿ ಸಮಸ್ಯೆಗಳಿದೆ. ಜೊತೆಗೆ ಜನನೂ ಎಲ್ಲರೂ ಪ್ರಾಮಾಣಿಕವಾಗಿ ದುಡ್ಡು ಕೊಡ್ತಾ ಇಲ್ಲ. ದುಡ್ಡು ಕೊಡೋರು ಕೊಡ್ತಾನೆ ಇದ್ದಾರೆ, ಕೊಡ್ಲಿದ್ದವರು ನಿರ್ಮಲಾ ಭಾರತಿಗೆ ಇದುವರೆಗೂ ದುಡ್ಡು ಕೊಡ್ಲಿದ್ದವರು ಇದ್ದಾರೆ.
ಎಲ್ಲಾ ತರ ಸಮಸ್ಯೆನ ಕೂತು ಅಧ್ಯಕ್ಷ ಮತ್ತು ಕಮಿಷನರು ಮತ್ತು ಜಿಲ್ಲಾಧಿಕಾರಿಗಳು ಇದ್ರ ಕಡೆ ಗಮನ ಹರಿಸ್ಬಿಟ್ಟು ಸರಿ ಮಾಡ್ಬೇಕು. ಯಾವ್ದೇ ಟ್ರಸ್ಟ್ ಅವರು ಕೆಲಸ ಮಾಡ್ತೀವಿ ಅಂತ ಮುಂದೆ ಬಂದಾಗ ಅದರಲ್ಲಿ ಎಷ್ಟು ವರಮಾನ ಇದೆ, ಎಷ್ಟು ಖರ್ಚು ವೆಚ್ಚ ಇದೆ, ಏನೇನ್ ಮಾಡ್ತಾ ಇದ್ದೀರಾ ಅಂತ ಜಿಲ್ಲಾಧಿಕಾರಿಗಳು ಮತ್ತು ಕಮಿಷನರು ಅಧ್ಯಕ್ಷರು ಕೂತು ಮಾನಿಟರ್ ಮಾಡ್ಬೇಕು. ಆವಾಗ ನಮಗೆ ಸತ್ಯ ಗೊತ್ತಾಗುತ್ತೆ ಅದರಲ್ಲಿ ಏನ್ ಲಾಭ ಇದೆ, ಎಷ್ಟು ನಷ್ಟ ಇದೆ. ಯಾಕಂದ್ರೆ 70-80 ಜನ ಕೂಲಿ ಕಾರ್ಮಿಕರು ಅದರಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಅವರಿಗೆ ತೊಂದರೆ ಆಗ್ಬಾರ್ದು, ಅವ್ರ ಜೀವನ ಆಗ್ಬೇಕು, ಕೆಲಸ ನಡಿಬೇಕು, ಊರ್ ಸ್ವಚ್ಛ ಆಗ್ಬೇಕು. ಈಗ ನಿರ್ಮಲಾ ಭಾರತಿಯವರು ಬಂದ್ಮೇಲೆ ಎಷ್ಟು ಟನ್ ಕಸ ಚಿಕ್ಕಮಂಗ್ಳೂರಿಂದ ಇಂದವರ ಯಾಡಿಗೆ ಹೋಗ್ತಾ ಇದೆ, ಅದನ್ನೆಲ್ಲ ಮಾನಿಟರ್ ಮಾಡೋದು ಯಾರು ಮಾಡ್ಬೇಕು? ಸದಸ್ಯರು ಮಾಡಕ್ ಆಗಲ್ಲ, ಅಧ್ಯಕ್ಷರು ಮಾಡಬೇಕು. ಅಧ್ಯಕ್ಷರಿಗೆ ಮತ್ತು ಕಮಿಷನರ್ ಮತ್ತು ಏನು ಹೆಲ್ತ್ ಡಿಪಾರ್ಟ್ಮೆಂಟ್ ಇದ್ದಾರೆ ಅವರೆಲ್ಲ ಮಾಡಬೇಕು. ನ್ಯೂನತೆಗಳು ನಿರ್ಮಲಾ ಭಾರತಿಯವರು ಬಂದ್ರು ಸಮಸ್ಯೆಗಳು ಇದೆ, ಕಸದ್ದು ಇಡೀ ದೇಶದಲ್ಲಿರೋ ಸಮಸ್ಯೆ ಇದು. ಚಿಕ್ಕಮಂಗ್ಳೂರು ಒಂದಕ್ಕಲ್ಲ, ಚಿಕ್ಕಮಂಗ್ಳೂರು ಎಷ್ಟೋ 100ಕ್ಕೆ 100 ಸ್ವಚ್ಛವಾಗಿಟ್ಟಿದೀವಿ. ಶಿವಮೊಗ್ಗ, ಹಾಸನ್, ದಾವಣಗೆರೆಕಿನ ಚಿಕ್ಕಮಂಗ್ಳೂರು ಸ್ವಚ್ಛವಾಗಿದೆ. ತುಂಬಾ ಈ ಸಮಸ್ಯೆಗಳು ಇದಾವೆ, ಸಮಸ್ಯೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆ ಸಮಸ್ಯೆ ಔಟ್ಸ್ಕರ್ಟ್ಸ್ ವಾರ್ಡ್ಗಳಲ್ಲಿ ತುಂಬಾ ಇರುತ್ತೆ. ಅದನ್ನೆಲ್ಲ ಮಾನಿಟರ್ ಮಾಡಬೇಕು. ಇನ್ನೂ ಗಾಡಿ ಬೇಕಾದ್ರೆ ಗಾಡಿ ಕೊಡಬೇಕು. ನಿರ್ಮಲಾ ಭಾರತಿ ಅವರು ಕೆಲಸ ಸರಿ ಮಾಡಲಿಲ್ಲ ಅಂದ್ರೆ ಅವ್ರದ್ದು ಟೆಂಡರ್ ಟೈಮ್ ಮುಗಿದ್ರೆ ಟೆಂಡರ್ನ ಕ್ಯಾನ್ಸಲ್ ಮಾಡೋದೇನಿಲ್ಲ, ಮುಗಿದ ತಕ್ಷಣ ಓಪನ್ ಟೆಂಡರ್ ಕರಿಬೇಕು. ಇನ್ನೂ ಒಳ್ಳೆ ಯಾರು ನಡ್ಸಂತವ್ರು ಬಂದ್ರೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಇದರಲ್ಲಿ ಸ್ವಚ್ಛತೆ ಬಗ್ಗೆ ಚಿಕ್ಕಮಂಗ್ಳೂರಿನ ಜನತೆಗೆ ಅನುಕೂಲ ಮಾಡೋದ್ರ ಬಗ್ಗೆ ಯಾವುದೇ ತರಹದ ಕಾಂಪ್ರಮೈಸ್ ಬಿಜೆಪಿ ಮಾಡ್ಕೊಳ್ಳೋದಿಲ್ಲ, ಯಾವುದೇ ತರಹದ ಮಾಡೋದಕ್ಕೂ ನಾವು ಬಿಡೋದಿಲ್ಲ. ಕಾಂಗ್ರೆಸ್ನ ಮುನೀರ್ ಅಹಮದ್ ಅವರಿಗೆ ಪ್ರಶ್ನೆ. ಟಿ ರಾಜಶೇಖರ್ ಅವರು ಹೇಳಿದ್ರು, ನಿನ್ನೆ ನಡೆದಂತ ಸಭೆಯಲ್ಲಿ ಶಾಸಕರು ಕೈ ಸನ್ನೆ ಮಾಡಿ ವರಸದಿ ವೇಣುಗೋಪಾಲ್ ಅವ್ರನ್ನ ಎದುರಿಸ್ಕೊಂಡು ಹೋದ್ರು ಅನ್ನುವಂತ ಆರೋಪವನ್ನ ಮಾಡಿದ್ರು. ಹಿಂದೆ ಶಾಸಕರು ಕೂಡ ಹೇಳಿದ್ರು, ನಗರಸಭೆ ವಿಚಾರದಲ್ಲಿ ನಾನು ಯಾವುದೇ ರೀತಿ ಕೈ ಹಾಕುವುದಿಲ್ಲ ಅನ್ನುವಂಥದ್ದನ್ನ ಒಂದು ಸ್ಪಷ್ಟೀಕರಣವನ್ನ ನೀಡಿದ್ರು. ಆದ್ರೆ ಇವರು ಮಾಡ್ತಿರುವಂತಹ ಆರೋಪ, ನಗರಸಭೆ ಅಧ್ಯಕ್ಷರು MLA ಅವರು ಶಾಸಕರು ಹೇಳದಂತೆ ಕುಣಿತಿದ್ದಾರೆ, ಅವರು ತಾಳಕ್ಕೆ ತಕ್ಕಂತೆ ಕುಣಿತಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಿದ್ದಾರೆ. ಇದಕ್ಕೇನ್ ಹೇಳ್ತೀರಿ? ನಾನು ಅವಾಗಲೇ ಹೇಳಿದೆ, ಏನಂತ ಹೇಳಿದ್ರೆ ಬಿಜೆಪಿಯವರಿಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈಗ ಏನು ವೆರ್ಸಿದ್ದಿ ಅವರು ಅಧ್ಯಕ್ಷರ ಅವಧಿ ರಾಜೀನಾಮೆ ಇಟ್ಟಿದ್ರು, ಒಂದ್ಸರಿ ತೆಗೆದ್ರು, ಮತ್ತೊಂದ್ಸರಿ ಕೊಟ್ಟರು, ಮತ್ತೆ ವಾಪಸ್ ತೆಗೆದ್ರು. ಆ ವಿಚಾರದಲ್ಲಿ ನಮ್ಮ ಕಾಂಗ್ರೆಸ್ಸರಾಗಿರ್ಬೋದು, ಶಾಸಕರಾಗಿರ್ಬೋದು, ಯಾವುದೇ ವಿಚಾರದಲ್ಲೂ ಕೂಡ ನಾವು ಯಾವುದೇ ಬೆಂಬಲವನ್ನು ಕೊಟ್ಟಿಲ್ಲ. ಅವಿಶ್ವಾಸನ ಮಂಡನೆ ಮಾಡಬೇಕಂತ ಸಮಯದಲ್ಲೂ ಕೂಡ ಪರನೂ ಮಾಡಿಲ್ಲ, ವಿರುದ್ಧನೂ ಮಾಡಿಲ್ಲ. ನಿನ್ನೆ ಕೈ ಸೊನ್ನೆ ಮಾಡಿ ಅಧ್ಯಕ್ಷರು ಶಾಸಕರು ಹೇಳ್ದಂಗೆ ಕೇಳ್ತಾರೆ ಅಂತ ಹೇಳಿ ಆಪಾದನೆ ಮಾಡ್ತಾ ಇದ್ದಾರೆ. ಇದು ಸುಳ್ಳು. ಯಾಕೆ ಕೇಳ್ತಾರೆ ಅವರು? ಏನು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿಯಾರ? ಕಾಂಗ್ರೆಸ್ ಚಿಹ್ನೆಯಿಂದ ಗೆದ್ದಿಯಾರ ಅವರು? ಮತ್ತೆ ಕಸದ ವಿಚಾರ ಮಾತಾಡಿದ್ರಲ್ಲ, ನಾನು ಆ ಸ್ಟ್ರೆಸ್ಟಲ್ಲಿ ಇದ್ದೆ, 15 ದಿವಸದಲ್ಲಿ ವಾಪಸ್ ಬಂದೆ ಅಂತ ಹೇಳಿ ಏನು ಮಾತಾಡ್ತಾ ಸಮಯದಲ್ಲಿ ಹೇಳಿದರು. ಯಾಕೆ ಬಂದ್ರಿ? ಟ್ರಸ್ಟ್ ಸರಿ ಇಲ್ಲ ಅಂತ ಬಂದ್ರ? ಅಲ್ಲ, ಚಿಕ್ಕಮಗಳೂರಿಗೆ ಟ್ರಸ್ಟನ್ನು ಈ ಒಂದು ಟ್ರಸ್ಟ್ ಆ ಒಂದು ವಿಚಾರದಲ್ಲಿ ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಬಂದ್ರ? ಅದು ನನಗೆ ಗೊತ್ತಿಲ್ಲ. ಆದರೆ ಈ ಒಂದು ಏನು ಕಸದ ವಿಚಾರದಲ್ಲಿ ಇದೆ, ರಾಜಶೇಖರ್ ಅವರು, ನೀವು ಆ ಟ್ರಸ್ಟ್ ಇಂದ ಹೊರ ಬರುವ ಬದಲು ಆ ಟ್ರಸ್ಟ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಅನಿಸಿದ್ರೆ ನೀವು ಆ ಟ್ರಸ್ಟ್ ವಿರೋಧ ಮಾಡಿ ಟೆಂಡರ್ ಕೆಲಸ ಮಾಡಬಹುದು. ಅದೇ ವಿಚಾರಕ್ಕೆ ಬರ್ತೀನಿ. ನಾನು ಕೂಡ ರಾಜಶೇಖರ್ ಅವರು ನನ್ನ ಆತ್ಮೀಯ ಸ್ನೇಹಿತರು ಕೂಡ ಆಗಿದ್ದಾರೆ. ಇಂಥ ವಿಚಾರದಲ್ಲಿ ಅವರು ಅವತ್ತೇ ಕ್ಲೀನ್ ಆಗಿ ಅವರು ಸಭೆಯಲ್ಲಿ ಕೂತು ಮಾತಾಡಿ ಮಾಡ್ಬೋದಿತ್ತು. ಒಂದು ಅವ್ರು ಆ ರೀತಿ ಕೆಲಸವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ನಿನ್ನೆನೂ ಕೂಡ ಅವರು ಇದೇ ವಿಚಾರನ ನಾವು ಪ್ರಸ್ತಾಪ ಮಾಡಿದಂತ ಸಮಯದಲ್ಲಿ ನೀವು ಬೇಕಾದ್ರೆ ಸ್ಟ್ರೈಕ್ ಮಾಡಿಲ್ಲ, ಅವ್ರಿಗೆ ಬೆಂಕಿ ಹಚ್ಚಿ ಅಂತ ಕೂಡ ಇದೇ ವಿಚಾರದಲ್ಲಿ ಹೇಳಿದ್ರು. ಅಲ್ಲಿ ಇಲ್ಲ, ಬೆಂಕಿ ಹಚ್ಚುವಂತ ವಿಚಾರ ನಾವು ಮಾತಾಡ್ಬಾರ್ದು, ನಾವು ಮಾತಾಡ್ಬಾರ್ದು. ಟಿವಿಲೂ ಕೂಡ ಟಿವಿಲೂ ಶಾಸಕರು ಹೇಳ್ತಿರೋದು ಅಧ್ಯಕ್ಷನಿಗೆ ಅಂದ್ರೆ ಟಿವಿಲೇ ಬಂದಿರೋದು. ಅವ್ರನ್ನ ಕರ್ಸನ ಯಾರು ಕಂಟ್ರಾಕ್ಟರ್ನ ಕರ್ಸನ ತಕ್ಷಣ ಹೋಗಿ ಬೆಂಕಿ ಹಚ್ಚಿ, ಅದೆಲ್ಲ ಮಾತು. ತಾವು ನಗರಸಭಾ ಆಯ್ತು ತಾವು ಕೇಳಿದ್ರಿ ಆ ಟ್ರಸ್ಟ್ ಇಂದ ಹೊರಗೆ ಬಂದ್ರಿ ಅಂತ. ನನ್ನ ಮನಸ್ಸಲ್ಲಿ ಇದ್ದಿದ್ದು, ನಾವು ಸ್ನೇಹಿತರೆಲ್ಲ ಸೇರಿ ಒಂದು ತಂಡ ಮಾಡಿ ನಮಗೆ ಒಂದು ಟ್ರಸ್ಟ್ ಮಾಡಿ ಚಿಕ್ಕಮಂಗ್ಳೂರ್ನ ಈಗ ಸ್ವಚ್ಛ ಟ್ರಸ್ಟ್ ಇದೆ. ಹಂಗಿದ್ರೆ ಅವ್ರೇನು ಯಾರ್ಯಾರು ಒಳ್ಳೊಳ್ಳೆ ಇದ್ದಾರೆ ಅದರಲ್ಲಿ. ಡಾಕ್ಟರ್ ಶುಭಾ ಇದ್ದಾರೆ, ಡಾಕ್ಟರ್ ಗೀತಾ ಇದ್ದಾರೆ. ಆ ರೀತಿ ಒಂದು ಟ್ರಸ್ಟ್ ಮಾಡೋಣ ಅನ್ನೋ ಉದ್ದೇಶಕ್ಕೆ ನಾನು ಅದರಲ್ಲಿ ಇನ್ವಾಲ್ವ್ ಆಗಿದ್ದು. ಒಂದು ಸೇವಾ ಮನೋಭಾವನೆಯಿಂದ ನಾನು ಇನ್ವಾಲ್ವ್ ಆಗಿದ್ದು. ಯಾವಾಗ ಇದರಲ್ಲಿ ಕಾಂಪಿಟೇಷನ್ ಶುರು ಆಯ್ತು, ಯಾವಾಗ ಇದರಲ್ಲಿ ನೌಕರರಿಗೆ ಬಂದು ಬೇರೆ ಬೇರೆ ಪಕ್ಷದವರು ಹಚ್ಕೊಡಕ್ ಶುರು ಮಾಡಿದ್ರು, ನೌಕರರು ನಮಗೆ ಸಂಬಳ ಜಾಸ್ತಿ ಮಾಡಬೇಕು ಅಂತೇಳಿ ಪ್ರತಿಭಟನೆ ಮಾಡಿದ್ರು 3-4 ದಿವಸಗಳ ಕಾಲ. ವೆಹಿಕಲ್ ಕೊಡ್ಬೇಕು ಅಂದಾಗ ಅಲ್ಲಿ ನಗರಸಭೆಗೆ ಇಷ್ಟು ದುಡ್ಡು ಕಟ್ಟಬೇಕು ಅಂತ ಆಯ್ತು. ನಗರಸಭೆಗೆ 1.5 ಲಕ್ಷ ಬಾಡಿಗೆ ಕಟ್ತಾರೆ ಅವರು ವೆಹಿಕಲ್ಗೆ.
ಎಲ್ಲ ಆದಾಗ ಇದು ಯಾಕೋ ಮನೆ ದುಡ್ಡು ಸಂಗ್ರಹದ್ದು 20 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಆಯ್ತು. ಇದೆಲ್ಲ ಆದಾಗ ನನಗೆ, ನಾನೊಬ್ಬ ನಗರಸಭೆ ಸದಸ್ಯನಾಗಿ ಆವಾಗ ಚುನಾಯಿತ ಆಗಿರ್ಲಿಲ್ಲ. ನಾನು ಎಲೆಕ್ಷನ್ ನಿಲ್ಬೇಕು, ಮತ್ತೆ ನಗರಸಭೆ ಒಳಗೆ ಹೋಗ್ಬೇಕು. ನಗರಸಭೆ ಒಳಗೆ ಹೋದಾಗ ನಾನೇ ಆ ಟ್ರಸ್ಟ್ ಅಲ್ಲಿ ಇರೋದು, ಈ ನಗರಸಭೆಗೆ ಬಾಡಿಗೆ ಕಟ್ಟೋದು, ನಗರಸಭೆಯಿಂದ ಜನಗಳಿಂದ ದುಡ್ಡು ಕಲೆಕ್ಷನ್ ಮಾಡೋದು, ಇದೆಲ್ಲ ನನಗೆ ಇಷ್ಟ ಆಗಿಲ್ಲ. ನಾನು ಅದಕ್ಕೆ ಹೊರಗೆ ಬಂದೆ. ಬಿಟ್ರೆ ಇವತ್ತು ನಿರ್ಮಲಾ ಭಾರತಿ ಅವರು ತುಂಬಾ ಚಂದ ಕೆಲಸ ಮಾಡ್ತಾ ಇದ್ದಾರೆ. ಅವರಿಂದಲೇ ಚಿಕ್ಕಮಗಳೂರು ಕಸದ ಸಮಸ್ಯೆ 80% ಪರಿಹಾರ ಆಗಿದೆ. ಯಾರೇ ಮಾಡ್ಲಿ, ನಿರ್ಮಲಾ ಭಾರತಿ ಅಂದಿದ್ರೆ ಬೇರೆ ಟ್ರಸ್ಟ್ ಅವ್ರು ಮಾಡಿದ್ರು ಆ ಕೆಲಸ ಅಷ್ಟು ಟಫ್ ಇದೆ. ಅವ್ರ ಜೊತೆ ಎಲ್ಲ ಆ ಕೆಲಸ ಮಾಡ್ಬೇಕಾದ್ರೆ ಅದ್ ಮಾಡಿ ಅನುಭವ ಇರಬೇಕು. ನಾನು ಹತ್ರದಿಂದ ನೋಡಿದೀನಿ, ಆ ಕೆಲಸ ಟಫ್ ಇದೆ. ನಿರ್ಮಲಾ ಭಾರತಿ ಅಲ್ಲ, ದೇವರೇ ಬಂದ್ರು ಚಿಕ್ಕಮಗಳೂರಿನಲ್ಲ, ಇಡೀ ದೇಶದಲ್ಲಿ ಕಸದ ಸಮಸ್ಯೆ ಪರಿಹರಿಸಕ್ಕೆ ಇನ್ನೂ 20-25 ವರ್ಷ ಬೇಕು. ಅದಕ್ಕೆ ಟೆಕ್ನಿಕಲಿನೇ ಹೋಗ್ಬೇಕು, ಅದಕ್ಕೆ ಸಿಕ್ಕಾಪಟ್ಟೆ ದುಡ್ಡನ್ನು ಹಾಕ್ಬೇಕು. ಇವರು ಸರಿ ಮಾಡದೇ ಇದ್ರೆ ನಾವು ಎಲ್ಲ ಸದಸ್ಯರು ಸೇರಿ ನಿರ್ಮಲಾ ಭಾರತಿಯ ಲೈಸೆನ್ಸ್ ಟೆಂಡರ್ ಅನ್ನ ಮುಗಿದ ತಕ್ಷಣ ಹೊಸಬ್ರಿಗೆ ಕೊಡೋಂತ ವ್ಯವಸ್ಥೆ ಮಾಡ್ತೀವಿ. ಇನ್ನೂ ಒಂದು ಟೀಮ್ ಅನ್ನ ಕೆಲಸನ ಚಿಕ್ಕಮಗಳೂರು ಜನ ನೋಡ್ಲಿ. ನಮಗೆ ಒಟ್ಟು ಆಶಯ ಏನು ಅಂದ್ರೆ, ಈಗ ಹಾಸನ ಹೋಗ್ತಾ ಇರ್ತೀವಿ ನಾವು, ಅಷ್ಟು ದೊಡ್ಡ ಸಿಟಿ, ಊರು ತುಂಬಾ ಕೊಳಕಿರುತ್ತೆ. ಆ ರೀತಿ ಅದಿಲ್ದಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಈ ತರ ಟ್ರಸ್ಟ್ಗಳು ಮುಂದೆ ಬರಬೇಕು. ಕೆಲವು ಸ್ವಲ್ಪ ವರ್ಷಗಳ ಕಾಲ ಸ್ವಚ್ಛ ಟ್ರಸ್ಟ್ ಅವ್ರು ಮಾಡಿದ್ರು, ಕೆಲವರು ಧರ್ಮಸ್ಥಳದ ಸಂಘದವ್ರು ಮಾಡಿದ್ರು, ಕೆಲವು ಇವರು ಎಂತದೋ ಅವ್ರು ಯಾರೋ ಒಬ್ರು ದಾವಣಗೆರೆ ಅವ್ರು ಬಂದು ಮಾಡಿದ್ರು, ಮತ್ತೆ ಲೋಕಲ್ ಅವರು ಮಾಡಿದ್ರು. 5 ಸಂಘ ಆಗೋಗಿದೆ. ನಿರ್ಮಲಾ ಭಾರತಿ 6ನೇ ಸಂಘ. ಈಗ 7ನೇದು ಬರುತ್ತೆ ಅಂದ್ರೆ ಸ್ವಾಗತ ಮಾಡ್ತೀನಿ. ಚಿಕ್ಕಮಗಳೂರಿನ ಸ್ವಚ್ಛತೆಗೆ ನಾವೆಲ್ಲ 35 ಸದಸ್ಯರು ಬದ್ಧರಿದ್ದೀವಿ. ಒಂದು ತಪ್ಪು ಸಂದೇಶ ನಾವು ಮಾತಾಡಿದ್ವಿ. ಏನಂತ ಹೇಳಿದ್ರೆ, ಇಲ್ಲಿ 80% ಕ್ಲಿಯರ್ ಇದೆ ಅಂತ ಹೇಳ್ತಾ ಇದ್ರೆ, ಮತ್ತೆ ಸಾರ್ವಜನಿಕರು ಎಷ್ಟೋ ಜನ ದುಡ್ಡೇ ಕೊಡ್ತಾ ಇಲ್ಲ, ಕಟ್ಟಿಲ್ಲ. ಹೌದು, ಸತ್ಯ. ಇಲ್ಲಿ ನಾನೊಬ್ಬ 17ನೇ ವಾರ್ಡ್ ನಗರಸಭಾ ಸದಸ್ಯನಾಗಿದ್ದೀನಿ. ದಯವಿಟ್ಟು ನೀವು ಅವರು ಕೇಳ್ಬೋದು, ತಮ್ಮ ಟ್ರಸ್ಟ್ ನ ಮ್ಯಾನೇಜರ್ಸ್, ಅವರ ಸಂಬಂಧಪಟ್ಟ ಅಧಿಕಾರಿಗಳು ಕೇಳ್ಬೋದು, ಯಾವ್ದಾದ್ರು ದುಡ್ಡು ಕಟ್ತಲೇ ಇರುವಂತ ಮನೆಗಳಿದೆ ಇರುತ್ತೆ. 10-20% ಇಡೀ ಉಪ್ಪಳ್ಳಿ, ಇಡೀ ಜಯನಗರದಲ್ಲಿ ಎಲ್ಲರೂ ದುಡ್ಡು ಕೊಡ್ತಾರ. ಕುಮಾರ್ ಅವ್ರೆ, ಜಯನಗರ ಹೈಯೆಸ್ಟ್ ಪೇಮೆಂಟ್, ತಿಂಗಳಿಗೆ 20,000 ಪೇಮೆಂಟ್ ಜಯನಗರದಲ್ಲಿ ಬರೋದು, ಎಲ್ಲಾ ಅಫಿಷಿಯಲ್ಗಳು ಇರೋದು. ಆದ್ರೂ ಯಾರೋ 3 ಮನೆ ಕಟ್ಟಿರ್ತಾರೆ, 1 ಮನೆ ಬಾಡಿಗೆ. ಆ ಇಂಟೆನ್ಷನ್ ಇಟ್ಕೊಂಡು ಹೇಳಿದ್ ನಾನು. ಟೋಟಲಿ 45,000 ಮನೆ. ನಿಮ್ ಪ್ರಕಾರ 5-10% ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಬಾಕಿ 85% ದುಡ್ಡು ಕೊಟ್ಟವರಿಗೆ 5 ದಿವಸಕ್ಕೆ ಗಾಡಿ ಕಳಿಸಿದ್ರೆ ಅದರಲ್ಲಿ 80% ಕ್ಲಿಯರ್ ಇದೆ ಅಂತ ಹೇಳಿದ್ರೆ, ಓವರ್ ಆಲ್ ತಗೊಂಡ್ರೆ 80% ಟ್ರಸ್ಟ್ ಅಂತ ಹೇಳಿ ತಾವು ಒಪ್ಕೊಳ್ತಾ ಇದ್ದೀರಾ? ಅವ್ರು ಸಪೋರ್ಟ್ ಕೊಡ್ತಾ ಇದ್ದೀರಾ? ಇಲ್ಲ, ಹಂಗಲ್ಲ. ಕೆಲಸ ನಿಮ್ಮ ರಾಜ್ಯಕ್ಕೆ ಬಿಜೆಪಿ ಪಕ್ಷದ ನೀವು ಅದರಲ್ಲಿ ಎಲ್ಲರೂ ಯಾರಿದ್ದಾರೆ, ಎಲ್ಲ ಬಿಜೆಪಿ ನೀವು ಅದನ್ನ ವಿರೋಧ ಮಾಡ್ತಾ ಇರ್ಬೋದು. ಮತ್ತೆ ಅವರ ಪರವಾಗಿ ಇವರು ವಿರುದ್ಧ ಸಾರ್ವಜನಿಕರ ದುಡ್ಡು ಎಲ್ಲರೂ ಕೊಡೋದಿಲ್ಲ, ತಗೊಳ್ತಾರೆ. 1000 ರೂಪಾಯಿ ತಗೊಳ್ತೀರಾ? ಎಲ್ಲಿ ಹೋಗ್ತಿದೆ ಸ್ವಾಮಿ ದುಡ್ಡು? ಎಲ್ಲರೂ ಕೊಡ್ತಾ ಇಲ್ಲ. ನಿಮ್ಮ ಮಾಡಿದ ಪಟ್ಟಿ ರಿಲೀಸ್ ಮಾಡಿಸ್ತೀನಿ. ಎಲ್ಲರೂ ಸಾರ್ವಜನಿಕರು ದುಡ್ಡು ಕೊಡ್ತಾ ಇಲ್ಲ. ಬನ್ನಿ, ಮುಗಿಸ್ಕೊಂಡು ಬನ್ನಿ, ನನ್ನ ಜೊತೆ ಬನ್ನಿ, ನಾನು ಗಾಡಿ ಹೋಗೋಣ ಬನ್ನಿ. ಎಷ್ಟು ದಿವಸ ಆಯ್ತು ಗಾಡಿ ಬರ್ತಾರೆ ನೋಡಿ. ಕುಮಾರ್ ಅವರೇ, ಪದೇ ಪದೇ ಬರುವಂತ ಆರೋಪ ತಾವು ಅಧ್ಯಕ್ಷರ ಮೇಲೆ ಮಾಡುವಂಥದ್ದು ಒಂದೇನಂತಂದ್ರೆ, ಅಧ್ಯಕ್ಷರು ಅನೇಕ ಬಾರಿ ಪೌರಾಡಳಿತದ ಅಧಿನಿಯಮಗಳನ್ನ ಗಾಳಿಗೆ ತೂರ್ತಾರೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇರ್ತೀರಿ. ಯಾವೆಲ್ಲ ಅಧಿನಿಯಮಗಳನ್ನ ಗಾಳಿಗೆ ತೂರಿ ಅವರು ಸಭೆಗಳನ್ನ ನಡೆಸ್ತಾರೆ? ಗಾಳಿಗೆ ತೂರಿ ಸಭೆಗಳನ್ನು ನಡೆಸೋದು ಅಂತಲ್ಲ, ಇವರು ಸಭೆನೇ ನಡೆಸಲ್ಲ. ನಿಯಮದಲ್ಲಿ ಪ್ರತಿ ತಿಂಗಳಿಗೊಂದು ಸಾಮಾನ್ಯ ಸಭೆಯನ್ನು ಕರಿಬೇಕು ಅಂತಕ್ಕಂಥದ್ದಿದೆ. ನಿನ್ನೆ ಕಮಿಷನರ್ ಹೇಳಿದ್ರಲ್ಲ ಸಭೆಯಲ್ಲಿ, ಪ್ರತಿ ತಿಂಗಳು ಕರಿಬೇಕು, ಪ್ರತಿ ತಿಂಗಳು ಅಕೌಂಟ್ ತಗೋಬೇಕು ಅಂತ. ಪ್ರತಿ ತಿಂಗಳು ಸಾಮಾನ್ಯ ಸಭೆಯನ್ನ ರಾಜಶೇಖರ್ ಅವರೇ ಅಂತ್ಯ ತರಬೇಕು. ನೀವು ಆಂಕರ್ ಇಂಟರ್ಫಿಯರ್, ನೀವು ಆಂಕರ್ಗಳು ಇವರು ತಡಿಬೇಕು. ಈಗ 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 ನೋಡಿ, ಅವಕಾಶ ನನಗೆ ಸಿಕ್ಕಿದೆ. ಇವ್ರು ಮಾತಾಡುವಾಗ ಅಥವಾ ಇವ್ರು ಮಾತಾಡುವಾಗ ನಾನು ಸುಮ್ಮನೆ ಕೂತಿದ್ದೀನಿ ಅಲ್ವಾ?
10 ನಿಮಿಷ ಸುಮ್ಮನೆ ಕೇಳಿಸ್ಕೊಂಡಿದ್ದೀನಿ ಎಲ್ಲ ವಿಚಾರ. ಸದಸ್ಯರಿಗೆ ಕಾನೂನು ಉರಿಯುತ್ತಲ್ಲ, ನಾವ್ ಏನ್ ಮಾಡೋಣ ಹೇಳಿ? ಆಗಲ್ಲ. ಕಾನೂನಲ್ಲಿ ತಿಂಗಳಿಗೆ ಒಂದ್ ಅಲ್ಲ ಇಷ್ಟೇ, ನನಗೆ ಕಾನೂನಲ್ಲಿ ತಿಂಗಳಿಗೆ ಒಂದ್ಸಲಿ ಸರ್ ಒಂದೇ ನಿಮಿಷ ಎಸ್ ಕುಮಾರ್, ಬೇಜಾರಾಗಬೇಡಿ. ನೀವು ಅಧಿಕಾರದಲ್ಲಿ ಹಿಂದೆ ಇದ್ದಾಗ ನಾವಿವತ್ತು ಇಷ್ಟು ಗಟ್ಟಿಯಾಗಿ ಪ್ರತಿಭಟನೆ ಮಾಡಿ, ಇಷ್ಟು ಗಟ್ಟಿಯಾಗಿ ತಿಂಗಳಿಗೊಂದು ಸಭೆ ಮಾಡಿ ಅಂತ ಹೇಳ್ತಿದ್ವಲ್ಲ, ಆವತ್ತು ತಾವು ತಮ್ಮ ಲೀಡರ್ಗಳು ಎಲ್ಲ ಎಲ್ಲಿ ಹೋಗಿದ್ರು? ಕೇಳಬೇಕಿತ್ತು. ಎಷ್ಟು ಪ್ರತಿಭಟನೆ ಮಾಡಿದಿರಾ? ಜಿಲ್ಲಾಧಿಕಾರಿ ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಾಂಗ್ರೆಸ್ ಅಲ್ಲಿ ಕಾನೂನು ಗೊತ್ತಿಲ್ಲ ಅಂತ ಹೇಳಿ, ಕಾನೂನು ನಿಮಗೆ ಅವತ್ತು ಗೊತ್ತಿರ್ಲಿಲ್ವಾ? ಎಲ್ಲರಿಗೂ ನೀವು ಅವತ್ತು ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಎಷ್ಟು ಪ್ರತಿಭಟನೆ ಮಾಡಿದ್ದೀರಾ? ಎಷ್ಟು ಹೋಗ್ಬೇಕು? ಕುಮಾರ್ ಅವರೇ ಮಾತಾಡಿ. ನೋಡಿ, ಇಲ್ಲಿ ಕಾಂಗ್ರೆಸ್ನವ್ರು ಯಾರು ಅಂತಕ್ಕಂಥದ್ದು ನನಗಿಲ್ಲಿ ಗೊತ್ತಿಲ್ಲ. ಈ ಇದರಲ್ಲಿ ಇಲ್ಲೇನಾಗ್ತಾ ಇದೆ, ಇವರು ಪಾಪ ಇಂಡಿಪೆಂಡೆಂಟಾಗಿ ಗೆದ್ದಿದ್ದಾರೆ, ನಾವು ಒಂದು ಪಕ್ಷದ ಚಿಹ್ನೆಲಿ ಗೆದ್ದಿದ್ದೀವಿ, ಇವರು ಒಂದು ಪಕ್ಷದ ಚಿಹ್ನೆಲಿ ಗೆದ್ದಿದ್ದಾರೆ. ಕಾಂಗ್ರೆಸ್ನವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಒಂದು ನಿಮಿಷ ಇರಿ. ಈಗ ಅವರು ನನಗೆ ಕ್ವಶನ್ ಕೇಳಿದರೆ ಉತ್ತರ ಅವರಿಗೆ ಕೊಟ್ಬಿಡ್ತೀನಿ. ಇಲ್ಲಿ ಪ್ರತಿ ತಿಂಗಳು ಸಭೆನ ನಡೆಸಬೇಕು, ಸಭೆನ ನಡೆಸ್ತಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಾನು ಸಭೆಯಲ್ಲೂ ರೈಸ್ ಮಾಡಿದ್ದೀನಿ, ಸಂಬಂಧಪಟ್ಟ ಇಲಾಖೆಗಳಿಗೂ ದೂರು ಕೊಟ್ಟಿದ್ದೀನಿ. ನಾನು ಮಾತ್ರನೇ ದೂರು ಕೊಟ್ಟಿದ್ದೀನಿ, ಬೇರೆಯವ್ರು ಕೊಟ್ಟಿಲ್ಲ. ಬೇರೆಯವ್ರು ಸುಮ್ಮನೆ ಕೂತಿದ್ರು. ಈಗ ನಾನು ದೂರು ಕೊಟ್ಟ ಮೇಲೆ ಆ ಸಭೆನ ಅವತ್ತಿಂದ ಮತ್ತೆ ಈಗೇನು ಅವರ ಅವಿಶ್ವಾಸ ನಿರ್ಣಯ ಆಯಿತು ಅಲ್ಲಿವರೆಗೂ ಅವರೇನು ಸರಿಯಾಗೂ ನಡೆಸ್ಕೊಂಡು ಬರಲಿಲ್ಲ. 6 ತಿಂಗಳಿಗೆ 3 ತಿಂಗಳಿಗೆ ಅವ್ರಿಗೆ ಮನಸ್ಸಿಗೆ ಇಚ್ಛೆ ಬಂದಾಗ ಸಭೆನ ನಡೆಸಿದ್ದಾರೆ. ಈ ಅವಿಶ್ವಾಸ ಆದ ನಂತರದಲ್ಲೂ ಕೂಡ 3 ತಿಂಗಳಾಗಿದೆ. ಈಗೇನು ಅವರಿಗೆ ವಿಶ್ವಾಸ ವ್ಯಕ್ತಪಡಿಸಿದಾರಲ್ವಾ, ವಿಶ್ವಾಸ ವ್ಯಕ್ತಪಡಿಸ್ತಿದಾರಲ್ಲ, ಅವ್ರ ಪರವಾಗಿ ಧ್ವನಿ ಎತ್ತಾ ಇದ್ದಾರಲ್ಲ, ಅವರು ಈಗಲಾದ್ರೂ ಈಗ ಆಯಿತು, ಮುಂಚೆ ಅವನು ಮಾಡಿಲ್ಲ ಅನ್ನೋದಾದ್ರೆ ಈಗಲಾದ್ರೂ ಸರಿಯಾಗಲಿ. ಮುಂಚೆ ರಾಜಶೇಖರ್ ಅವ್ರು ಸರಿ ಇರಲಿಲ್ಲ, ಅವ್ರು BJP ಅಧಿಕಾರದಲ್ಲಿದ್ದರು, ಅವ್ರೇನು ಮಾಡಿದರು, ಇನ್ನೊಬ್ರು ಇದು, ಅದೆಲ್ಲ ನನಗೆ ಬೇಡ. ಈಗಲಾದ್ರೂ ಸರಿ ಆಯ್ತಾ? ಅವ್ರು ಏನೋ ಮಾಡಿದ್ದಾರೆ, ಏನೋ ತಿಂದೆ, ನಾವು ತಿನ್ನೋಕ್ಕಾಗತ್ತೆ? ಇವತ್ತು ಆಗಲ್ಲ. ಇವು ಸರಿಪಡಿಸ್ಲಿ ಅದನ್ನು. ಇವತ್ತು ನಾನು ಏನೇನು ಆರೋಪಗಳು ಮಾಡಿದ್ದೀನಿ ಪಟ್ಟಿ ತರಿಸಿ ಇಟ್ಕೊಳ್ಳಿ ಶಾಸಕರ ಮುಂದೆ. ಅವರು ಪಟ್ಟಿ ತರಿಸಿ ಇಟ್ಕೊಂಡು ಕುಮಾರ್ ಅವರು ಆರೋಪ ಮಾಡಿದ್ರು, ಅವತ್ತು ನಮ್ಮ ಜೊತೆನೇ ಕೂತಿದ್ರು, ನಮ್ಮ ಜೊತೆನೇ ಮಾತಾಡ್ತಿದ್ರು, ನಾವು ಬೆಂಬಲವಾಗಿ ನಿಂತಿದ್ವಿ ಅವರಿಗೆ, ನಾವು ಕೆಲವುದು ಧ್ವನಿಗೂಡಿಸಿದ್ದೀವಿ. ಆ ಪಟ್ಟಿಯನ್ನು ತರಿಸಿ ತನಿಖೆ ಮಾಡಿ ಅಂತಕ್ಕಂಥದ್ದನ್ನು ಈಗಲೂ ಕೂಡ ನಿಮ್ಮ ಸ್ಟುಡಿಯೋ ಮುಂದೆ ಹೇಳ್ತಾ ಇದ್ದೀನಿ. ಇಲ್ಲಿ ಕಾಂಗ್ರೆಸ್ನ ಪ್ರತಿನಿಧಿಯಾಗಿ ಬಂದಿರತಕ್ಕಂಥವ್ರು ಕೂಡಲೇ ಇದನ್ನು ಆಕ್ಷನ್ ಮಾಡಲಿ, ನನಗೇನು ಬೇಜಾರಿಲ್ಲ. ಎಲ್ಲವನ್ನು ನಾನು ಅವ್ರ ಮೇಲೆ ಆರೋಪ, ಇವ್ರ ಮೇಲೆ ಏನೆಲ್ಲ ನಂದು ಫೈಲ್ಗಳಿದೆ ದೂರು ಕೊಟ್ಟಿರೋದು ಎಲ್ಲ ಕಡತಗಳನ್ನು ಇವರಿಗೆ ಒಪ್ಪಿಸ್ತೀನಿ, ಇವರೇ ಅದನ್ನು ತನಿಖೆ ಮಾಡಿಸ್ಲಿ. ನನ್ನ ಓಪನ್ ಚಾಲೆಂಜ್ ಇದು. ಶಾಸಕರಿಗೆ ನಾನು ನೇರವಾಗಿ ಕೇಳ್ತಾ ಇದ್ದೀನಿ ಇದನ್ನು. ಶಾಸಕರು ಇವತ್ತಿದ್ದಾರೆ, ಶಾಸಕರಿಗೂ ಗೊತ್ತಿಲ್ಲದೇ ಏನೂ ಇಲ್ಲ. ನಗರಸಭೆಯಲ್ಲಿ ಎಲ್ಲ ವಿಚಾರಗಳು ಗೊತ್ತಿದೆ, ಯಾರು ಏನು ಮಾಡಿದ್ದಾರೆ ಏನಿಲ್ಲ ಅನ್ನೋದು ಅವರಿಗೂ ಗೊತ್ತಿದೆ. ನಾನು ಅವರಿಗೆ ಕಡತಗಳನ್ನು ಸಲ್ಲಿಸ್ತೀನಿ. ಸರ್ಕಾರದ ಮಟ್ಟದಲ್ಲಿ ಒಂದು ತನಿಖಾ ತಂಡನ ರಚನೆ ಮಾಡಲಿ, ಅವರೇ ತನಿಖೆ ಮಾಡಿಸ್ಲಿ, ನಾನು ಅವರಿಗೆ ಸಹಕಾರ ಕೊಡ್ತೀನಿ. ಇದರಲ್ಲಿ ಟೋಟಲಿ ನಗರಸಭೆ ವಿಚಾರ ಓವರ್ ಆಲ್ ವಿಚಾರಕ್ಕೆ ಬಂದ್ರೆ ನೋಡಿ, ಮೊನ್ನೆ ಕುಡಿಯೋ ನೀರಿನ ಟ್ಯಾಂಕರ್ನ ವಾರ್ಡಿಗೆ ಸಪ್ಲೈ ಅಂತ ನಿನ್ನೆ ಅಷ್ಟು ಧೈರ್ಯ ಇದ್ದು ಅವರು ಹಗರಣ ಮಾಡಿಲ್ಲ ಅಂದ್ರೆ ನಿನ್ನೆ ನಮ್ಮ ಸಭೆಯ ನಡವಳಿಕೆಗೆ ಬರ್ಬೇಕಿತ್ತು. ಅದು ಬಿಲ್ ರೆಡಿ ಮಾಡಿದ್ದಾರೆ, ಫೈಲ್ ರೆಡಿ ಮಾಡಿದ್ದಾರೆ. ಚೆಕ್ಕಿಗೆ ಹೋದಂತ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಂಪ್ಲೇಂಟ್ ಕೊಟ್ಟು ನಿಲ್ಸಿದೀವಿ. 25 ಲಕ್ಷ ರೂಪಾಯಿ ನೀರು ಹೊಡೆದಿದೀವಿ ಅಂತ ಹೇಳ್ತಾರಲ್ಲ ಅಧ್ಯಕ್ಷರು. ಅವ್ಯವಹಾರ ಅಲ್ಲದೆ ಇನ್ನೇನು? ಮೀಟಿಂಗ್ ಯಾವ ಅಜೆಂಡಾದಲ್ಲೂ ತೋರಿಸಿಲ್ಲ. ಜೊತೆಗೆ ಮುನ್ಸಿಪಲ್ ಫಂಡ್ ಅಲ್ಲಿ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆ ಅಷ್ಟನ್ನ ಟೆಂಡರ್ ಕರಿಬೇಕು ಅಂತ ಕಾನೂನು ಇರೋದು. 50% ಆಫ್ ದಿ ಅಮೌಂಟ್ ಶುಡ್ ಬಿ ಡೆಪಾಸಿಟೆಡ್ ಇನ್ ಅಕೌಂಟ್. ನಮ್ಮ ನಗರಸಭೆ ಅಕೌಂಟ್ ನಲ್ಲಿ ಇರಬೇಕು. 5 ಲಕ್ಷ ದುಡ್ಡಿಲ್ಲ, 5 ಕೋಟಿ ರೂಪಾಯಿ ಟೆಂಡರ್ ಕರೆಯಕ್ಕೆ ಹೋಗಿದ್ದಾರೆ. ನಮ್ ಸ್ನೇಹಿತರು ಹೇಳಿದ್ರು, ಅರ್ಜೆಂಟ್ ಇರೋ ವಾರ್ಡಿಗೆ ಕರೀರಿ ಸ್ವಾಮಿ, ಕರಿಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ಯಾವ ವಾರ್ಡ್ ಅರ್ಜೆಂಟ್ ಇದೆ? ಒಂದು 5-6 ವಾರ್ಡ್ ಇರುತ್ತೆ, ತುರ್ತಿರುತ್ತೆ, ನೀರಿಂದ ಇರುತ್ತೆ, ಕರೆಂಟ್ ಇಂದ ಇರುತ್ತೆ, ರೋಡ್ ಇಂದ ಇರುತ್ತೆ. ಒಂದು 5-6 ವಾರ್ಡಿಗೆ ಕರೀರಿ, ಯಾರು ಅದನ್ನ ಹೇಳಲ್ಲ. ನೀವು ವಾರ್ಡಿಂದ ಅಲ್ದಾನೆ ವಾರ್ಡಿಂದು ನೆಪ ಇಟ್ಕೊಬಿಟ್ಟು ಬೇರೆ ಬೇರೆದಕ್ಕೆ 50 ಲಕ್ಷ 60 ಲಕ್ಷ ಅಧ್ಯಕ್ಷನ ವಾರ್ಡಿಗೆ 1.5 ಕೋಟಿ ರೂಪಾಯಿ ಟೆಂಡರ್ ನ ಮುನ್ಸಿಪಲ್ ಫಂಡ್ ಅಲ್ಲಿ ಕರ್ಕೊಂಡಿದ್ದಾರೆ. ಆಗಿರೋ ಚರಂಡಿನೇ ಕೀಳ್ತಾ ಇದ್ದಾರೆ, ಆಗಿರೋ ಟಾರ್ ರೋಡ್ ನೇ ಕೀಳ್ತಾ ಇದ್ದಾರೆ, ನಗರೋತ್ತಂದಲ್ಲಿ ಆಗಿರೋ ಟಾರ್ ರೋಡ್ ನ ಕಿತ್ತು ಮತ್ತೆ ಇಂಟರ್ಲಾಕ್ ರೋಡ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಕಣ್ಣಲ್ಲಿ ನೋಡಿ ಸುಮ್ಮನೆ ಕೂರ್ಬೇಕು ಅಂದ್ರೆ ಯಾವ ರೀತಿ? ನಾವು ಕಳೆದ 3 ಟರ್ಮ್ ಇಂದ ನಾನು ನಗರಸಭೆ ಸದಸ್ಯ ಇದ್ದೀನಿ. ಇಲ್ಲಿ ತನಕ ಯಾವ ಅಧ್ಯಕ್ಷರು ಯಾವ ಸದಸ್ಯರು ಈ ತರ ದುಡ್ಡು ಹೊಡೆಯಂತ ಮತ್ತು ಅವ್ಯವಹಾರ ಮಾಡಂತ ಅಧ್ಯಕ್ಷನ ನಾವು ನಮ್ಮ ಹಿಸ್ಟ್ರಿನಲ್ಲೂ ನಾವು ನೋಡೂ ಇಲ್ಲ, ಕೇಳೂ ಇಲ್ಲ. ಜೊತೆಗೆ
ಈ 5-6 ಕೋಟಿ ರೂಪಾಯಿ ಏನ್ ಟೆಂಡರ್ ಕರೆದಿದ್ದಾರೆ, ಇನ್ ಕೇಸ್ ಕೆಲಸ ಆಯ್ತು ಅಂದ್ರೆ 10 ವರ್ಷ ನಗರಸಭೆ ಸಾಲದಲ್ಲಿರ್ತದೆ, ಕಾಂಟ್ರಾಕ್ಟರ್ಗೆ ಸಾಲದಲ್ಲಿರ್ತದೆ. ನಮಗೆ ಬಂದಿರತಕ್ಕಂಥ ವರಮಾನ, ನೀರಿನ ಟ್ಯಾಕ್ಸ್ ಆಗಿರ್ಬೋದು, ಕಂದಾಯ ಆಗಿರ್ಬೋದು, ಅಂಗಡಿಯ ಇದಾಗಿರ್ಬೋದು, ಫೀಸ್ ಆಗಿರ್ಬೋದು, ಎಲ್ಲ ಈ ಕಾಂಟ್ರಾಕ್ಟರ್ಗಳಿಗೆ ಕೊಡೋದಕ್ಕೆ ಸುಸ್ತಾಗಿ ಹೋಗ್ತೀವಿ. 10 ವರ್ಷ ಬೇಕು ಏನೋ ನಾವು ಸಾಲವನ್ನ ತೀರಿಸಲಿಕ್ಕೆ. ನಗರಸಭೆಯಲ್ಲಿ ಚಿಕ್ಕಮಗಳೂರು ನಗರಸಭೆ ಬಡತನದಲ್ಲಿ ಇದೆಯಾ? ಅಲ್ಲಿಗಿದೆ, ಸಾಲ ಇಲ್ಲ. ಈಗ ಆಲ್ರೆಡಿ ಕೆಲವು ಕಾಂಟ್ರಾಕ್ಟರ್ಗಳಿಗೆ 1-1.5 ಕೋಟಿ ಬಿಲ್ ಕೊಡ್ಬೇಕಾಗಿದೆ. ಇನ್ನೂ 6-7 ಕೋಟಿ ರೂಪಾಯಿ ಟೆಂಡರ್ ಕರೆದ್ರೆ 10 ಕೋಟಿ ರೂಪಾಯಿ ಸಾಲವನ್ನ ಬರುವಂತ ನಗರಸಭೆಯ ವರಮಾನ ಆ ಲೆವೆಲ್ ಇಲ್ಲ. ಜೊತೆಗೆ ಅಭಿವೃದ್ಧಿ ಕೆಲಸಗಳು ಯಾವಾಗಲೂ ಸರ್ಕಾರದಿಂದ ಗ್ರಾಂಟ್ ಅನ್ನ ತಂದು, ಅನುದಾನವನ್ನ ತಂದು, ಆ ಶಾಸಕರು ಆ ಟೈಮಿಂಗ್ ಸಂದರ್ಭಕ್ಕೆ ತಕ್ಕಾಗಿ, ಅಗತ್ಯಕ್ಕೆ ತಕ್ಕಾಗಿ ಎಲ್ಲ ವಾರ್ಡ್ಗಳಿಗೆ ಹಂಚ್ತಾ ಇದ್ರು. ಮತ್ತೆ ಫ್ಲೆಕ್ಸು, ಶಾಮಿಯಾನ, ಲೈಟಿಂಗ್ಸ್ ಅಂತೇಳಿ 25 ಲಕ್ಷ ರೂಪಾಯಿ ಕಳೆದ 6 ತಿಂಗಳಿಂದ 25 ಲಕ್ಷ ರೂಪಾಯಿ ಬಿಲ್ ಅನ್ನ ತಗೊಂಡಿದ್ದಾರೆ. ಅದನ್ನೆಲ್ಲ ನಾವು ಮುಂಚೆ ಕಡಿವಾಣ ಹಾಕ್ತಾ ಇರ್ಲಿಲ್ವಾ? ಮಾಡ್ತಾ ಇದ್ವು. ಅಗತ್ಯ ಇರೋ ಕಾರ್ಯಕ್ರಮಗಳಿಗೆ ಮಾಡ್ತಾ ಇದ್ವಿ. ಈ ಅಧ್ಯಕ್ಷ ಬಂದ್ಮೇಲೆ ಈಗ ಕಳೆದ 2 ವರ್ಷದಿಂದ ಈಗ 6 ತಿಂಗಳಿಂದ ಈಚೆಗೆ 10 ಲಕ್ಷ ರೂಪಾಯಿಯನ್ನ ಬಿಲ್ ಮಾಡಿದ್ದಾರೆ. ನೀವೇ ಮಾಡಿದಂತ ಅಧ್ಯಕ್ಷರು, ಈ ಕಳೆದ ಮಾಡಿದ್ದು ಆಗಿರುತ್ತಲ್ಲ. ಈಗ ಇಳ್ಸನ ಈ ತರ ಮಾಡ್ತಾರ ಅಂತ ಯಾರಿಗೂ ಗೊತ್ತಿರಲ್ವಲ್ಲ. ಒಬ್ಬ ಅಧ್ಯಕ್ಷ, ಈಗ ರಾಜಶೇಖರ್ನೋ ಮುನೀರ್ನೋ ಅಧ್ಯಕ್ಷರು ಮಾಡಿದ್ರು ಅಂದ್ರೆ ಮುನೀರ್ ಈ ತರ ಮುಂದೆ ಹಿಂಗ್ ಮಾಡ್ಬೋದು ಅಂತ ಯಾರು ಗೆಸ್ ಮಾಡಿರ್ತಾರೆ? ಒಳ್ಳೆ ಕೆಲಸ ಮಾಡ್ತಾರೆ, ಏನೋ 25 ವರ್ಷ ಬಿಜೆಪಿ ಇದ್ದಾರೆ, ಕೆಲಸ ಮಾಡ್ತಾರೆ. ಒಬ್ಬ ಗಾಣಿಗ ಸಮಾಜದವನು, ಹಿಂದುಳಿದ ವರ್ಗದವನು, ಒಂದ್ ಸಣ್ಣ ಸಮಾಜದವರು ಅವಕಾಶ ಕೊಡೋಣ ಅಂತ ಪಕ್ಷ ಕೊಟ್ಟಿರುತ್ತೆ. ದುಡ್ಡಿನಿಂದನೇ ಬಿದ್ದ್ಬಿಟ್ರೆ ಅಧ್ಯಕ್ಷ ಆದನು. ಅದ್ರ ಜೊತೆಗೆ 3.5 ಕೋಟಿ ರೂಪಾಯಿ ಸಿಂಗಲ್ ಟೆಂಡರ್ ಅಪ್ರೂವಲ್ ಕೊಡ್ಬೇಕಂದ್ರೆ 3 ಸಲ ಕಾಲ್ ಮಾಡ್ಬೇಕು. ಯಾರು ಹಾಕ್ಲಿಲ್ಲ ಅಂದ್ರೆ ಅಧ್ಯಕ್ಷನ ವಿವೇಚನೆ ಮತ್ತು DC ಜೊತೆ ಚರ್ಚೆ ಮಾಡಿ ಸಿಂಗಲ್ ಟೆಂಡರ್ ಕೊಡ್ಬೇಕು. ಅದರಲ್ಲಿ ಮುನೀರ್ಗೂ ಏನಿಲ್ಲ, ನಮಗೂ ಏನಿಲ್ಲ. ನಮ್ಮ ಮತ್ತೆ ಕುಮಾರ್ ಅವ್ರಿಗೂ ನಗರದ ಹಿತದೃಷ್ಟಿ, ನಮ್ಮ ನಗರದ ಸಾರ್ವಜನಿಕರ ದುಡ್ಡನ್ನ ಪ್ರೊಟೆಕ್ಟ್ ಮಾಡೋದು ನಮ್ಮ ಧರ್ಮ ಅಲ್ವಾ? ನಾವು ಅದರಲ್ಲಿ ಮುನೀರ್ ಅವರು ಈಗ ಅಧ್ಯಕ್ಷನ್ ಫೇವರ್ ಇದೀವಿ, ನಾವು ಅಧ್ಯಕ್ಷನ್ ಫೇವರ್ ಇದೀವಿ ಅಂತ ಹೇಳಿ ಅಲ್ಲಲ್ಲ, ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಾವು ಅಧ್ಯಕ್ಷನ್ ಫೇವರ್ ಆಯ್ತು, ನಾನೇ ಅಧ್ಯಕ್ಷನ್ ಫೇವರ್ ಇದೀನಿ ಅಂತ ಹೇಳಿ ಈ ತರ ಮುನ್ಸಿಪಲ್ ಟೆಂಡರ್ ಆಗೋದನ್ನ 1.5 ಕೋಟಿ ಅಧ್ಯಕ್ಷರು ವಾರ್ಡಲ್ಲಿ ಕೆಲಸಕ್ಕೆ ಅನುದಾನ ಟೆಂಡರ್ ಆಗಿದೆ ಅಂತ ನಾವು ಹೇಳಿದ್ರಿ. ಈಗ ಅವರು ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟಿರೋದು, ನಾವಲ್ಲ. ಈ ಹಿಂದೆ ಪತ್ರಿಕೆಯಲ್ಲಿ ಕೊಟ್ಟಿರೋರು ಇಲ್ಲೇ ಇದ್ದಾರೆ, ನಾನು ಕೂಡ ಇಲ್ಲೇ ಇದ್ದೀನಿ. ಪತ್ರಿಕೆಯಲ್ಲಿ 2 ಸಭೆಯಲ್ಲಿ ಚರ್ಚೆ ಅಜೆಂಡಾ ಬಂದಂತ ಸಮಯದಲ್ಲಿ ತಾವೇ ಎದ್ದು ನಿಂತ್ಕೊಂಡು ಹೇಳಿದ್ರ ಯಾವುದೇ ಅಭಿವೃದ್ಧಿ ಆಗಿರ್ಲಿಲ್ಲ ಅವ್ರ ವಾರ್ಡಲ್ಲಿ. ನಾನೇ ಕ್ವಶನ್ ಎತ್ತು ಕೇಳೋದ ಸಮಯದಲ್ಲಿ ಎಲ್ಲ ನೀ ಕೇಳಿ, ಇಲ್ಲ ತಪ್ಪು. ನೀವು ಅಧ್ಯಕ್ಷನ ವಾರ್ಡಿಂದ ಸಮಜಾಯಿಸಿ ಕೊಡಬೇಡಿ. ನಾನು ಅಧ್ಯಕ್ಷನ ವಾರ್ಡ್ ಏನಾಗಿದೆ ಅದನ್ನ ಹೇಳ್ತಾ ಇದ್ದೀನಿ. ಇಲ್ಲ ನಿಮ್ಮ ವಾರ್ಡಲ್ಲೂ ಹೇಳಿದ್ವಿ, ನಿಮ್ಮ ವಾರ್ಡಿಗೂ ದುಡ್ಡು ಹಾಕಿ ಅಂತ ಹೇಳಿದ್ವಿ. ನಿಮ್ಮ ವಾರ್ಡಿಗೆ ಹೇಳಿರ್ಲಿಲ್ಲ ದುಡ್ಡು ಹಾಕಿ ಅಂತ ಮತ್ತೆ ಬಿಜೆಪಿ ಸದಸ್ಯರು ಒಪ್ಕೊಂಡಿದ್ರೆ ಅವತ್ತು ಪಾಸ್ ಮಾಡಕ್ಕೆ. ಸಿಂಗಲ್ ಟೆಂಡರ್ ಒಪ್ಪಲ್ಲ ನಾವು. ನೀವು ಟೆಂಡರ್ ಕರ್ದು ಮಾಡಿ ಸ್ವಾಮಿ, ಸಿಂಗಲ್ ಟೆಂಡರ್ ಒಪ್ಪಲ್ಲ ನಾವು. ಸಿಂಗಲ್ ನಿಮಗೆ ಇಷ್ಟ ಬಂದ್ ಕಾಂಟ್ರಾಕ್ಟರ್ ಕೊಡಕ್ಕಾಗಲ್ಲ ಒಂದು. ಆಮೇಲೆ ಸಿಂಗಲ್ ಟೆಂಡರ್ ಒಂದು ತುಂಬಾ ಕಡೆ ಈಗ ಪಾರ್ಕ್ ಮಾಡ್ತಾ ಇದ್ದಾರೆ, ಫುಡ್ ಕೋರ್ಟ್ ಮಾಡ್ತಾ ಇದ್ದಾರೆ, ಎಲ್ಲ 3 ಕೋಟಿ ರೂಪಾಯಿ ದುಡ್ಡನ್ನ ನಿಮ್ ಫೀಲ್ಡ್ ಅಲ್ಲಿ ನೀವು ಅದೇ ಮಾಡ್ತಾ ಇದ್ದಾರೆ. ಅದರ ಕೂಗಾಡಬೇಡಿ ಮುನೀರ್. ಕ್ವಾಲಿಟಿ ಚೆಕ್ ಮಾಡೋದು ಯಾರು? ಕ್ವಾಲಿಟಿ ಚೆಕ್ ಮಾಡೋದು ಯಾರು? ಕ್ವಾಲಿಟಿ ಚೆಕ್ ಮಾಡೋದು ಯಾರ್ರಿ? ಅಧಿಕಾರಿ ಮಾಡ್ಬೇಕು, AEE ಮಾಡ್ಬೇಕು, AE ಮಾಡ್ಬೇಕು. ಎಲ್ಲ ಒಳ್ಳೇದಾಗ್ಲಿ ಅಂತ ಮಾಡಿರ್ತೀವ್ರಿ. ಕಾಂಟ್ರಾಕ್ಟರ್ ಜೊತೆ ಮಿಂಗಲ್ ಆಗಿ ಕ್ವಾಲಿಟಿ ಚೆಕ್ ಮಾಡ್ಬೇಕಾಗಿರೋ ಧರ್ಮ AEE ಕಮಿಷನರ್ದು, AEದು ರೀ. ಅವ್ರು 3 ಜನನು ಕ್ವಾಲಿಟಿ ಚೆಕ್ ಮಾಡದೇ ಇದ್ರೆ ಒಬ್ಬ ನಗರಸಭೆ ಸದಸ್ಯ, ನಾನು ಟೆಕ್ನಿಕಲ್ ಪರ್ಸನ್, ಅನುದಾನ ಕೊಟ್ಟ ತಕ್ಷಣ ಕ್ವಾಲಿಟಿ ಚೆಕ್ ಮಾಡೋದು ಯಾರು? ಅದೊಂದು. ಜೊತೆಗೆ ನಮಗೆ ಎಲ್ಲದಕ್ಕಿಂತ ತುಂಬಾ ಬೇಜಾರಾಗಿರೋದು, ನಿನ್ನೆ ನಮ್ಮ ಶಾಸಕರು ಸಭೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಶಾಸಕರೇ ಪ್ರವೋಕ್ ಮಾಡಿ ಸಭೆಯನ್ನ ಹಾಳು ಮಾಡಿದ್ರು ಅನ್ನೋದು ನಮ್ಮ ಶಾಸಕರೇ ಪ್ರವೋಕ್ ಮಾಡಿ ಶಾಸಕರು ಈ ಸಭೆಯನ್ನ ಮುಂದುವರಿಸಬೇಕು. ಅಕ್ಕಪಕ್ಕದ ಸದಸ್ಯರು ಇಲ್ಲಿ ಎಲ್ಲರ ಮುಂದೆ ನಿಮ್ ಪಕ್ಷ ಮಾಡೋ ಅಧ್ಯಕ್ಷರೇ,
ಬಿಜೆಪಿ ಅಧ್ಯಕ್ಷ ಬಕೆಟ್ ಯಾಕೆ ಹಿಡಿತಿದ್ರಿ? ಪಕ್ಷದಲ್ಲಿ ನಿಲ್ಸಕ್ಕೆ ತಾಕತ್ತಿಲ್ಲ ಅಂತ ಹೇಳಿ ಬಿಜೆಪಿ ಅಧ್ಯಕ್ಷ ಒಪ್ಕೊಳ್ಳಿ. ಬಕೆಟ್ ಯಾಕೆ ಹಿಡಿತಿದ್ರಿ? ನಮ್ಮ ಶಾಸಕರು ಯಾಕೆ ಬೆಳೆ ತೋರಿಸ್ತೀರಾ ನೀವು? ಬಿಜೆಪಿ ಅಧ್ಯಕ್ಷ ನೀವೆಲ್ಲ ಮಾಜಿ ಬಕೆಟ್ ಯಾಕೆ ಶಾಸಕರು ಹಿಡಿತಿದ್ರಿ? ಕೊಟ್ಟರು ಅಧಿಕಾರ. ಮಾಜಿ ಶಾಸಕರು ಅಧಿಕಾರ ಕೊಟ್ಟರು. ಬಕೆಟ್ ಹಿಡ್ಕೊಂಡು ಇವ್ರು ನನಗೆಲ್ಲ ಬರ್ತಾ ಇದ್ದಾರೆ ಇಲ್ಲಿ. ಸರ್, ಇದರಲ್ಲಿ ಶಾಸಕರು ಸಭೆಯಲ್ಲಿ ಇದ್ದಿದ್ರಿಂದ ಶಾಸಕರು ಸಭೆಯ ಹಿರಿಯರಿದ್ದಾರೆ, ಅವರು ಮೂರ್ ಸಲ ನಗರಸಭೆ ಸದಸ್ಯರು ಇದ್ದಾರೆ. ಅವ್ರ ಮನಸ್ಥಿತಿಗೆ ಅವರು ಶಾಸಕ ಅನ್ನೋದನ್ನ ಮರ್ತು ನಿನ್ನೆ ನೀವು ತಪ್ಪು ಮಾಡಿದ್ರಲ್ಲ, ಯಾಕೆ vote ಮಾಡಿದ್ರಿ? ಅದನ್ನ ಮತಕ್ಕೆ ಯಾಕೆ ಅವರು ಹೋದ್ರಿ? ಸದಸ್ಯರುಗಳಿಗೆ ಪ್ರವೋಕ್ ಮಾಡಿದ್ದಾರೆ. ಸದಸ್ಯರುಗಳಿಗೆ ಪ್ರಶ್ನೆ ಕೇಳಕ್ಕೆ ಮತ್ತು ಎದ್ ನಿಂತ್ಕೊಂಡು ಸದಸ್ಯರು ರೀತಿಲಿ ಒಂಥರ ಈ ನಗರಸಭೆ ಸದಸ್ಯನ ರೀತಿನಲ್ಲಿ ಆಕ್ಟ್ ಮಾಡಿದ್ದಾರೆ. ಜನಗಳು ಗೆಲ್ಸ್ ಕಳ್ಸ್ಯಾರ, ಅವರಿಗೂ ಕೇಳೋ ರೈಟ್ಸ್ ಇದೆ ಸ್ವಾಮಿ. ಅಭಿವೃದ್ಧಿ ವಿಚಾರ ಸಮಾಧಾನ ಮಾಡೋ ರೈಟ್ಸ್ ಇದೆ. ಸಮಾಧಾನದಲ್ಲೇ ಮಾತಾಡೋದು ಅವರು. ಇಲ್ಲ, ಇಲ್ಲ. ನೀವು ಮತ್ತಕ್ಕೆ ಹೋಗಿದ್ದು, ಅವರ ನಡವಳಿಕೆ- ನೀವು ಶಾಸಕರು ದೂರಬೇಡಿ, ನೀವು ಮತ್ತಕ್ಕೆ ಹೋಗಿದ್ದು, ಮತ್ತಕ್ಕೆ ನೀವು ಮತ್ತಕ್ಕೆ ಹೋಗಿದ್ದು ಯಾಕೆ ಹೋದ್ರಿ? ತುಗ್ಲಕ್ ದರ್ಬಾರ ಎಲ್ಲ ಚರ್ಚೆ ಮಾಡ್ಬೋದಿತ್ತಲ್ಲ. ಮತಕ್ಕೆ ಹೋಗ್ಬಾರ್ದು ಅಂದ್ರೆ ತುಗ್ಲಕ್ ದರ್ಬಾರ. ನಿಮ್ ಕಾಂಗ್ರೆಸ್ ಅವ್ರ ದರ್ಬಾರ. ಯಾಕೆ ಕಾಂಗ್ರೆಸ್ ದರ್ಬಾರ? ಮತ್ತೆ ಮತಕ್ಕೆ ಹೋಗ್ಬೇಡಿ ಅನ್ನಕ್ ನೀವ್ಯಾರು? ನೀವು ಮತ್ತೆ ಶಾಸಕರು ನೀವ್ ಯಾಕೆ ಹೇಳ್ತಿದ್ದೀರಾ? ಮತಕ್ಕೆ ಹೋದ್ಮೇಲೆ ಮುಂದೆ ಸಾರ್ವಜನಿಕರ ಪರವಾಗಿ ಮಾತಾಡೋದು. ಶಾಸಕರು ನೆನ್ನೆ ಎಲ್ಲ ತೆಗೀರಿ, ಎಲ್ಲ ರೆಕಾರ್ಡ್ಸ್ ತೆಗೀರಿ. ಸಾರ್ವಜನಿಕರ ಪರವಾಗಿ ಮಾತಾಡಿರೋದು. ಟೋಟಲಿ ನಿನ್ನೆ ಅಭಿವೃದ್ಧಿ ನಡೆದ ವಿಚಾರ ಮಾತಾಡೋದು. ಸಭೆಯಲ್ಲಿ ಶಾಸಕರಿಗೆ ಮತ್ತು ಅಧ್ಯಕ್ಷರಿಗೆ ಅದನ್ನ ಫೇಸ್ ಮಾಡಕ್ಕಾಗದೆ ಅವಮಾನದಿಂದ ಸಭೆಯಿಂದ ಹೊರಬಂದಿದ್ದಾರೆ. ಇದು ನಮ್ಮ ಶಾಸಕರು ನಿಲುವು. ರೇ ಆ ರೀತಿ ಎದ್ದು ಹೋಗಿ ನಾವು ಹೋಗಿರೋದಲ್ಲ ಸ್ವಾಮಿ. ನಮಗೆ ಮತಕ್ಕೆ ಹಾಕಿದ್ರೆ ಗೊತ್ತಾಗುತ್ತಲ್ಲ, ಎದ್ದೋಡಾಗಿದ್ದು. ಆಯ್ತು +1 ನಮಗೆ ಪಾಸ್ ಎದ್ದೋಡಾಗಿದ್ದು ಎಲ್ಲ ನೋಡಿದ್ದಾರೆ. ಎದ್ದೋಡಾಗಿದ್ದು. ಯಾಕೆ ಮತಕ್ಕೆ ಹೋದ್ರಿ? ನನ್ನ 3 ಜನಕ್ಕೂ ನನ್ನ ಕಡೆಯ ಪ್ರಶ್ನೆ ಏನು ಅಂತಂದ್ರೆ, ಈಗಾಗಲೇ ನೀವೇ ಹೇಳಿದ್ರಿ 25 ಲಕ್ಷ ಟ್ಯಾಂಕರ್ ಅಲ್ಲಿ ನೀರು ಕೊಟ್ಟಿದೀವಿ ಅನ್ನುವಂತ ಒಂದು ಬಿಲ್ ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಅಂತೇಳಿ. ಈಗಾಗಲೇ ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಎಲ್ಲ ಕಡೆ ಎದುರಾಗ್ತಾ ಇದೆ. ಚಿಕ್ಕಮಗಳೂರು ನಗರಕ್ಕೂ ಕುಡಿಯುವ ನೀರಿಗೆ ಡಿಪೆಂಡ್ ಆಗಿರುವಂತದ್ದು ನಮ್ಮ ಎಗಚಿ ನದಿಯನ್ನು ಡಿಪೆಂಡ್ ಆಗಿದ್ದೀವಿ. ಈ ಬರ ನಿರ್ವಹಣೆಗೆ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ನಗರಸಭೆ ಯಾವೆಲ್ಲ ಕ್ರಮವನ್ನ ಚರ್ಚೆ ಮಾಡಿದ್ದೀರಿ? ನಗರಸಭೆಯಲ್ಲಿ ಬರಕ್ಕಿನ ಮುಂಚೆನೆ ನೀರಿನ ದುಡ್ಡು ಒಡತಿನಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಬರ ಬಂದು ಇಲ್ಲ, ಬರ ಬಂದಂತ ಸಂದರ್ಭದಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತನಕ ಏನ್ ಮಾಡ್ಬೇಕು ಅನ್ನೋ ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ಲಿಲ್ಲ. ನಿನ್ನೆ ನಗರಸಭೆಯಲ್ಲಿ ಅಧ್ಯಕ್ಷರು ಎದ್ದು ಓಡೋಗಿದ್ದಾರೆ. ಅಧ್ಯಕ್ಷರು ಎದ್ದು ಓಡೋಗಿದ್ರಿಂದ ನೆಕ್ಸ್ಟ್ ಕಮಿಂಗ್ 2-3 ತಿಂಗಳಲ್ಲಿ ಏನು ನೀರಿನ ವ್ಯವಸ್ಥೆ ಮಾಡಬೇಕು ಅನ್ನೋ ಚರ್ಚೆನೇ ನಡೀಲಿಲ್ಲ. ಜೊತೆಗೆ ಜೂನ್, ಜುಲೈ, ಆಗಸ್ಟ್ ಅಲ್ಲಿ ಮಳೆಗಾಲದಲ್ಲಿ ನೀರು ಹೊಡೆದಿದೀವಿ ಅಂತೇಳಿ 21 ಲಕ್ಷ ರೂಪಾಯಿ ಡ್ರಾ ಮಾಡಕ್ ವ್ಯವಸ್ಥೆ ಮಾಡಿದ್ದಾರೆ. ಯಾವ ಮುಖ ಇಟ್ಕೊಂಡು ನೀರಿನ ವ್ಯವಸ್ಥೆಗೆ ಚರ್ಚೆ ಮಾಡ್ತಾರೆ? ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಹತ್ರ ಕೂತು ಚಿಕ್ಕಮಗಳೂರು ನಗರಕ್ಕೆ ಏನು ವ್ಯವಸ್ಥೆ ಆಗ್ಬೇಕು ಅನ್ನೋದನ್ನ ನಾವು ಚರ್ಚೆ ಮಾಡಲಿದ್ದೀವಿ. ಮಾರ್ಚ್, ಏಪ್ರಿಲ್, ಮೇಲಿ ಔಟ್ಸ್ಕರ್ಟ್ಸ್ ಏನು ಕಲ್ದೊಡ್ಡಿ, ಹುಬ್ಬಳ್ಳಿ, ಇಂದಿರಾಗಾಂಧಿ ಬಡಾವಣೆ, 2ನೇ ವಾರ್ಡು, 1ನೇ ವಾರ್ಡು, ಹೌಸಿಂಗ್ ಬೋರ್ಡು, ಮತ್ತೆ ಹಿರೇಮಂಗ್ಳೂರು, ಇಲ್ಲಿ ನಿಜವಾಗೂ ನೀರಿಗೆ ಯಾವಾಗ್ಲೂ ತೊಂದರೆ ಇರುತ್ತೆ. ಈ 3 ವಾರ್ಡಲ್ಲಿ ಏನು ವರ್ಷ ನೀರಿನ ಟ್ಯಾಂಕು ಅದು ಇದು ಮುಖಾಂತರ ಮಾಡ್ತಾ ಇದ್ವಿ, ಅದನ್ನ ಜನವರಿ 15 ಕಳೆದ ತಕ್ಷಣನೇ ಸಪ್ಲೈ ಮಾಡೋಂತ ವ್ಯವಸ್ಥೆ ಮಾಡಬೇಕು. ಅದನ್ನ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ಜೊತೆ ನಾವು ಬಿಜೆಪಿ ನಿಯೋಗನೆ ಹೋಗಿ ಎಲ್ಲೆಲ್ಲಿ ಈ ಕಾರ್ಯಕ್ರಮ ಎಲ್ಲೆಲ್ಲಿ ತೊಂದರೆ ಇದೆ ಅಲ್ಲೆಲ್ಲ ನೋಡ್ಬಿಟ್ಟು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ಈಗ ನೀವು ನಮ್ಮ ಇಲ್ಲಿಯ ಡಿಸ್ಕಷನ್ನು ಭಾಳ ಮುಖ್ಯವಾಗಿ ನಿನ್ನೆ ನಡೆದಂಥ ಸಭೆದು. ನಿನ್ನೆ ನಡೆದಂಥ ಸಭೆ ನಿಯಮ ಬಾಹಿರವಾಗಿ ಪೌರಾಡಳಿತ ನಿಯಮಗಳ ವಿರುದ್ಧವಾಗಿ ನಡೆದಿರ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ಅದು ನಾನು ಬಾಯಲ್ಲಿ ಹೇಳ್ತಾ ಇಲ್ಲ, ರೆಕಾರ್ಡಲ್ಲಿ ಇದೆ, ಹೇಳ್ತೀನಿ. ಸಭೆಯಲ್ಲಿರ್ತಕ್ಕಂಥ 43 ಸಬ್ಜೆಕ್ಟ್ಸ್, 43 ವಿಷಯಗಳಿದೆ ಸಭೆಯಲ್ಲಿ ನಿನ್ನೆ ಚರ್ಚೆಗೆ. ಅದ್ರ ಜೊತೆಗೆ ಒಂದು 18 ಇದನ್ನು ಮತ್ತೆ ಇತರ ವಿಷಯಗಳಲ್ಲಿ ಕೊಟ್ಟಿದ್ದಾರೆ. ಅಂದರೆ ಸಭೆಯ ಅಜೆಂಡದಲ್ಲಿ ಇಡದೇನೆ ಸಭೆಯ ದಿನ ಸದಸ್ಯರಿಗೆ ಇದನ್ನು ಒದಗಿಸಿದ್ದಾರೆ. ಸದಸ್ಯರಿಗೆ ಸಭೆಯ ದಿನ ಇದನ್ನೆಲ್ಲ ಒದಗಿಸಿದರೆ ನಾವು ಯಾವಾಗ ಅವನ್ನೆಲ್ಲ ನೋಡ್ತಾ ಕೂರೋದು? ನೋಡಿ, ಇಲ್ಲೆಲ್ಲ ಏಕೈಕ ಟೆಂಡರ್ ಅಂತೇಳಿ ಮಾಡಿದ್ದಾರೆ. ಇಲ್ಲಿದೆ, ರೆಕಾರ್ಡ್ಸ್ ತೋರಿಸ್ತಿದ್ದೀನಿ. ಎಲ್ಲ ಏಕೈಕ ಟೆಂಡರ್ ಮಾಡಿದ್ದಾರೆ. ಇದನ್ನು ಸಭೆ ದಿನ ಕೊಟ್ಟಿದ್ದಾರೆ ನಮಗೆ. ಸಭೆಗೆ ಕುತ್ಕೊಂಡಾಗ ಇದನ್ನು ನಮಗೆ ಕೊಟ್ಟಿದ್ದಾರೆ. ನಮಗೆ ಇದನ್ನೇ ನೋಡ್ಲಿಕ್ಕೆ ಆಗಲ್ಲ, ಇಷ್ಟೊಂದಿದೆ. ಇವ್ರು ಕೊಟ್ಟಿರ್ತಕ್ಕ 5 ತಿಂಗಳಿಗೆ ಒಂದು ಸಲ ಮೀಟಿಂಗ್ ಮಾಡ್ತಾರೆ ಅಂದರೆ ಇಷ್ಟು ಕೊಟ್ಟಿದ್ದಾರೆ ನಮಗೆ, ಇದನ್ನು ನೋಡ್ಲಿಕ್ಕೆ ಆಗಲ್ಲ. ಮತ್ತು ಇನ್ನೊಂದು 18 ಸಬ್ಜೆಕ್ಟನ್ನು ಸೇರಿಸ್ಕೊಟ್ಟಿದ್ದಾರೆ. ಇಲ್ಲಿ ಸಭೆ ಯಾಕೆ ನಿಯಮದಿಂದ ನಡೀಲಿಲ್ಲ ಅಂತಕ್ಕಂಥದ್ದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ನೋಡಿ, ಈಗ ಬಹುಮತ ಅಲ್ಪಮತ ಅಂತಿದೆ. ಬಹುಮತ ಅಂತ ಆದರೆ ಕಾಸ್ಟಿಂಗ್ ವೋಟು, ಡಿಸೈಡಿಂಗ್ ವೋಟು.
ಕಾಸ್ಟಿಂಗ್ ವೋಟ್ ಇನ್ ದ ಸೆನ್ಸ್ ಡಿಸೈಡಿಂಗ್ ವೋಟ್. ಡಿಸೈಡಿಂಗ್ ವೋಟು ನಿರ್ಣಾಯಕ ಮತ ಯಾರ್ದು? ಅಧ್ಯಕ್ಷಂದು. ಫಸ್ಟ್ ವೋಟರ್ಸ್ ಯಾರು? ಫಸ್ಟ್ ವೋಟರ್ಸು ನಾವು ಕೌನ್ಸಿಲರ್ಸು. ಅಧ್ಯಕ್ಷರದು ಬೇಕು ಅಂದರೆ ನಿರ್ಣಾಯಕ ವೋಟು ಸೆಕೆಂಡ್ ವೋಟ್, ಅದನ್ನು ಕಾಸ್ಟಿಂಗ್ ವೋಟ್ ಅಂತ ಕರಿತೀವಿ. ಎರಡು ಕಡೆ ಈಕ್ವಲ್ ಮೆಜಾರಿಟಿ ಇದ್ದಾಗ ಅಧ್ಯಕ್ಷರು ಅವರ ವಿವೇಚನೆಯನ್ನು ಬಳಸಿ ಯಾರಿಗೆ ಬೇಕಾದರೂ ಮತ ಕೊಡ್ತಕ್ಕಂಥದ್ದು ಇದೆ ಕಾನೂನಿನಲ್ಲಿ. ಕಾಂಗ್ರೆಸ್ ಸದಸ್ಯರು 16 ಜನ ಇದ್ದರು, ನಾವು 17 ಜನ ಇದ್ವಿ. 16-17 ಇದ್ದಾಗ ನಾವು ಮೆಜಾರಿಟಿ ಇದ್ದೀವಿ, ಅಧ್ಯಕ್ಷರು ಸೇರಿಕೊಂಡು 17 ಜನ ಆಗ್ತಾರೆ, ಅಲ್ಲಿಗೆ ಈಕ್ವಲ್ ಆಯಿತು. ಇವ್ರು ಯಾರಿಗೆ ಮತ ಕೊಟ್ಟರು? ಮತ್ತೆ ಒಂದು ಇರಲಿ, ಆದರೆ ಇದು ಟೆಕ್ನಿಕಲ್ ವಿಷಯ. ಇನ್ನೊಂದೇನು ವಿಚಾರ ಅಂತಂದರೆ ಬಹುಮತ ಅಂತೇಳಿ ಆಯಿತು. ಈಗ ನಾವು ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ ಕೈ ಎತ್ತತಕ್ಕಂಥದ್ದು, ತಲೆ ಎಣಿಸ್ತಕ್ಕಂಥದ್ದು ನಿಯಮದಲ್ಲಿದೆ ಪ್ರತಿಯೊಂದು ಸಬ್ಜೆಕ್ಟ್ಗೂ. ಅದು ಅಂದರೆ ಈಗ 80 ಸಬ್ಜೆಕ್ಟ್ ಒಟ್ಟಿಗೆ ಪಾಸ್ ಆಗ್ಬಿಡ್ತಾ? ನಾವು ಅವ್ರು ಎದ್ದೋದ ಕೂಡಲೇ ಆಗಲ್ಲ. ಇವರು ಅವತ್ತು ಪರ್ಟಿಕ್ಯುಲರಾಗಿ ನೆನ್ನೆ ಏನು ಸಬ್ಜೆಕ್ಟ್ ನಾವು ಫಸ್ಟು ಚರ್ಚೆ ಮಾಡಿದ್ರು, ಮೊದಲನೇ ಸಬ್ಜೆಕ್ಟು ಆಯವ್ಯಯದ ಖರ್ಚು ವೆಚ್ಚದ 5 ತಿಂಗಳದು. 5 ತಿಂಗಳು ಖರ್ಚು ವೆಚ್ಚಕ್ಕೆ ನಾವು ವಿರೋಧ ವ್ಯಕ್ತಪಡಿಸಿದ್ದೀವಿ. ಹೌದು, ಇಲ್ಲ ನಾನು ಹೇಳಲ್ಲ. ನೀವು ಪಾಸ್ ಆಗಿದ್ದೀರಾ, ನಿಮಗೆ ಬಹುಮತ ಇದೆಯಾ, ನಥಿಂಗ್ ಟು ವರಿ, ಕೂತ್ಕೊಳ್ಳಿ. ನೆಕ್ಸ್ಟ್ ಸಬ್ಜೆಕ್ಟ್ ಇದೆ, ಬೇಕಾದಷ್ಟಿದೆ ವಿಷಯ ಚರ್ಚೆ ಮಾಡೋದು, ನೆಕ್ಸ್ಟ್ ಸಬ್ಜೆಕ್ಟಿಗೆ ಬನ್ನಿ. ಅದಕ್ಕೂ ಕೂಡ ನಿಮಗೆ ಬಹುಮತ ಇದೆಯಾ ಇಲ್ವೋ ಅನ್ನೋದನ್ನು ನಾವು ಕೈ ಎತ್ತೀವಿ, ಅಥವಾ ಅವ್ರು ಮನಸ್ಸು ಮಾಡಿದ್ರೆ ಅವರು ಕೈ ಎತ್ಬೋದು. ಪರ ವಿರೋಧ ಇರಲೇಬೇಕು. ಚರ್ಚೆ ನಡೀದೇ ಇರತಕ್ಕಂಥ ಯಾವುದೇ ವಿಷಯಗಳು ಕೂಡ ಅಂಗೀಕಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಅಸಿಂಧು. ಅದನ್ನು ಡಾಕ್ಯುಮೆಂಟ್ ಕೊಟ್ಟು ನಾನು DC ಅವ್ರಿಗೂ ಹೇಳ್ತೀನಿ. ನಮಗೀಗ ಕೌನ್ಸಿಲ್ ಸೆಕ್ರೆಟರಿ ಇದ್ರು, ಅವರಿಗೂ ದೂರು ಕೊಡ್ತಾ ಇದ್ದೀವಿ, ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ಕೊಡ್ತೀವಿ, ರಿಟ್ ಅರ್ಜಿನೂ ಹಾಕ್ತಿದ್ದೀವಿ. ಯಾವ ಕಾಮಗಾರಿಗಳು ಕೂಡ ಅಲ್ಲಿ ನಡೆಯಲ್ಲ ಅಂದರೆ ಲೀಗಲಾಗಿ ಹೇಳ್ತಾ ಇದ್ದೀನಿ. ನೀವು ಅದನ್ನು ಸ್ಪಷ್ಟನೆ ಕೊಡಿ, ಇಲ್ಲಿಗಲ್ ಅದು ಅಂತ ಅಂದರೆ ಸ್ಪಷ್ಟನೆ ಕೊಟ್ಬಿಡಿ, ಅಷ್ಟೇ. ಓಕೆ, ಇಷ್ಟೊತ್ತು ನಿನ್ನೆ ನಡೆದಂಥ ಚಿಕ್ಕಮಗಳೂರು ನಗರಸಭೆಯಲ್ಲಿ ನಡೆದಂಥ ಒಂದು ಪ್ರತಿಭಟನೆ ಮತ್ತು ನಡೆದಂಥ ಸಭೆಯ ವಿಷಯವಾಗಿ ಚರ್ಚೆ ಆಗಿದ್ದಂಥದ್ದು ಮತ್ತು ಚಿಕ್ಕಮಗಳೂರು ನಗರದಲ್ಲಿರುವಂಥ ಒಂದಿಷ್ಟು ಸಮಸ್ಯೆಗಳ ಬಗ್ಗೆ ಕೂಡ ಚರ್ಚೆ ಮಾಡಿದಂಥ ಚಿಕ್ಕಮಗಳೂರಿನ ನಗರಸಭೆ ಸದಸ್ಯರಾದಂಥ ಮುನೀರ್ ಅಹಮದ್ ಅವರಿಗೆ ಹಾಗೂ ಕುಮಾರ್ ಗೌಡ ಅವರಿಗೆ ಹಾಗೂ ಟಿ ರಾಜಶೇಖರ್ ಅವರಿಗೆ ಮಲ್ನಾಡ್ ಟಿವಿಯ ಪರವಾಗಿ ಧನ್ಯವಾದಗಳು. ನಿರಂತರ ಮನೋರಂಜನೆ ಹಾಗೂ ಸುದ್ದಿಗಾಗಿ ನೋಡ್ತಾ ಇರಿ ಮಲ್ನಾಡ್ ಟಿವಿ. ಇದು ಕಾಫಿ ನಾಡಿನ ಜೀವಧ್ವನಿ.